ದೇವರು ನಾರಾಯಣ ಹೆಗಡೆಯವರಿಗೆ ಆಯುರ ಆರೋಗ್ಯ ಕೊಡಲಿ ಅಂತ ಆಶಿಸ್ತೇನೆ. ನಿಮ್ಮನ್ನ ಮಾತನಾಡಿ ಹೋರಾಡಿಸಲ್ಲ ಡಾಕ್ಟರ್ ಶಿವಕುಮಾರ್ ಮಾತಾಡ. ನಾನೇನು ತುಂಬ ಮಾತಾಡೋನಲ್ಲ, ಬಟ್ ನನಗೆ ಬಂದರೆ ಹೆಗಡೆಯವರ ಪರಿಚಯ ಆಗುತ್ತೆ ಅನ್ನೋದು ತುಂಬ ಆಲ್ಮೋಸ್ಟ್ ಈಗ ಒಂದು ಎರಡೂವರೆ ದಶಕ 3 ದಶಕ ಆಗಿದೆ. ನಾನು ಡಾಕ್ಟರ್ ಹೆಗಡೆಯವ್ರನ್ನ ಸಣ್ಣ ಗಿಡವಾಗಿ ನೋಡಲಿಕ್ಕೆ ಮರವಾಗಿ ನೋಡ್ತಾ ಇದ್ದೀನಿ. ಅವ್ರು ಮಾಡಿರೋ ಹಸಿರು ಕೆಲಸ ಅವರ ಲೈಫ್ ಜೀವನದಲ್ಲೇ ನಡೀತಾ ಇದೆ. ಒಂದೇನು ಪ್ಲಾಸ್ಟಿಕ್ ಸರ್ಜರಿ ಅವರು ತೋರಿಸಿರೋದಕ್ಕಿಂತ ಅವ್ರದ್ದು ಇನ್ನೂ ಬಹಳ ವಿಷಯಗಳಿದೆ. ನಾನು ಆ್ಯಸ್ ಅ ಸರ್ಜನ್ ತುಂಬ ನೋಡಿದ್ದೀನಿ. ಡಯಾಬಿಟಿಕ್ ಫುಡ್ ಅಂತೀವಿ, ಶುಗರ್ ಪೇಷಂಟ್ಗಳಿಗೆ ಕಾಲಿನ ಪ್ರಾಬ್ಲಮ್, ನರಗಳ ಪ್ರಾಬ್ಲಮ್, ಅದರಲ್ಲಿ ಸುಮಾರು ಜನ ನಾನು ಇದನ್ನೇನು ಮಾಡೋಕ್ಕೆ ಆಗಲ್ಲ ಅನ್ನೋ ಪೇಷಂಟ್ ರೋಗಿಗಳಿಗೆ ಹೆಗಡೆಯವರು ಚೆನ್ನಾಗಿದ್ದಾರೆ. ಅವರೆಲ್ಲ ಗೊತ್ತಿಲ್ಲ, ಫೋಟೋ ತಂದಿಲ್ಲ ಗೊತ್ತಿಲ್ಲ, ಬಟ್ ಅದು ನನಗೆ ಗೊತ್ತು ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ. ಅದರಲ್ಲಿ ಮತ್ತು ತುಂಬ ಜನರಿಗೆ ಹುಟ್ಟಿದಾಗಿಂದ ಇರೋ ಪ್ರಾಬ್ಲಮ್ಗಳು, ಕೆಲವು ಹೆಮ್ಯಾಂಜೆ ಮಾಡ್ತೀವಿ, ಕೆಲವು ಸ್ಕಿನ್ ಇಶ್ಯೂಸು ಅದು ಇದೆಲ್ಲ ತುಂಬ ಕಂಪ್ಲೀಟಾಗಿ ಕ್ಲಿಯರ್ ಆಗೋಂಥ ಒಂದು ಹೆಗಡೆಯವರು ಆ್ಯಕ್ಚುಲಿ ಆರ್ ವೆರಿ ಗುಡ್ ಸರ್ಜನ್. ಯು ಶುಡ್ ಕಮ್ ಅಪ್ ವೆರಿ ವೆಲ್. ಥ್ಯಾಂಕ್ ಯು ಸರ್. ಐ ವಿಶ್ ಆಲ್ ದಿ ಬೆಸ್ಟ್. ನಿಮ್ಮೆಲ್ಲ ಭೇಟಿಯಾಗಿ ನನಗೆ ತುಂಬ ಸಂತೋಷ. ನಾನು ಸರ್ಜನಾಗಿ ಬರೀ ಆಸ್ಪತ್ರೆ ಇದು ಕ್ಲಿನಿಕ್ ಓಡಾಡೋದಾಗಿತ್ತು. ಒಂದು ಈಗ ಹೊರಗೆ ಬಂದು ನಿಮ್ಮೆಲ್ಲ ನಾನು ಭೇಟಿಯಾಗೋದು ನನಗೊಂದು ಒಳ್ಳೆಯ ಅನುಭವನೇ. ನನ್ನಲ್ಲಿ ಇರೋ ಅಂಥ ಸರ್ಜರಿಯ ಪ್ರೇರಣೆ ಅವನಿಗೆ ಇತ್ತು, ಮುಂದೆ ಬಂದ ತುಂಬ ಸಂತೋಷ. ಮೇ ಬಿ ನಮ್ಮ ದೇಶದಲ್ಲಿ, ನಮ್ಮ ಸೊಸೈಟಿಲಿ ಇನ್ನೂ ತುಂಬ ಜನ ಸರ್ಜನ್ಸ್ ಬಂದು ಲೈಕ್ ಸರ್ ಹೇಳೋದಾಗೆ ಇದು ಆಗಿದ್ರೆ ಸದುಪಯೋಗ. ತುಂಬ ಸಂತೋಷ. ಥ್ಯಾಂಕ್ ಯು ಎಲ್ಲ. ತುಂಬ ಬೋರ್ಡ್ ಅಲ್ಲಿ ಭಾಳ ಜನಪ್ರಿಯತೆಯಲ್ಲ. ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 25-30 ವರ್ಷಗಳಿಂದ ಒಂದು ಸಣ್ಣ ಕ್ಲಿನಿಕ್ ಆದರೂ ಕೂಡ ಅಲ್ಲಿ ಭಾಳ ಒಳ್ಳೆಯ ಸೇವೆಯನ್ನು, ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಇವರಿಬ್ಬರೂ ಕೂಡ ಸನ್ಮಾನ ಮಾಡಿರ್ತಕ್ಕಂಥದ್ದು ನಾರಾಯಣ ಹೆಗಡೆಯವರು ಸೂಕ್ತವಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಕೂಡ ನಾವು ಅಭಿನಂದಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮಗಳಿಗೆ ನಮ್ಮ ಪೂರ್ಣ ಬೆಂಬಲ ಇರುತ್ತೆ. ನೀವೆಲ್ಲರೂ ಕೂಡ ಅವೆಲ್ಲರೂ ಇಂಥವನ್ನ ಬೆಳೆಸಬೇಕು. ಭಾಳ ಫಲ ಕೊಡ್ತಕ್ಕಂಥ ಮರಗಳಿಗೆ ನಾವು ಜಾಸ್ತಿ ಪೋಷಣೆ ಮಾಡಿದ್ರೆ ಇನ್ನೂ ಹೆಚ್ಚು ಹೊಂದ್ಬಿಡುತ್ತೆ. ಬಂಜೆ ಹಸಿರಿಗೆ ಇದು ಮಾಡೋದೇ ಬಿಡೋಲ್ಲ. ಹಾಗಾಗಿ ನಾವು ಸಮಾಜದಿಂದ ಮುಗಿಸಿ ಅವರಿಗೆ ಪ್ರೋತ್ಸಾಹ ಮಾಡೋಣ. ನಿಮ್ಮ ಉತ್ಸಾಹ ಇದೇ ರೀತಿ ಮುಂದುವರಿಲಿ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ನಾನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕೆಲವರು ಹಾಸ್ಯ ಮಾಡ್ತಾಯಿದ್ರು, ವಿಜ್ಞಾನಿಗಳು ಹಾಸ್ಯ ಮಾಡೋರು, ಸಾಧ್ಯನಾ ಇದೆಲ್ಲ ಕಾಕೇಳಿ ಬಡಿಸ್ತೋರಿ ಅಂತ. ಬಹುಶಃ ಇವೆಲ್ಲವನ್ನು ನೋಡಿದ್ರೆ ನಮ್ಮ ಪುರಾತನ ಆಧುನಿಕ ವೈದ್ಯ ವಿಜ್ಞಾನಿಗಳು ಬಹುಶಃ ಅವತ್ತೇ ಇವೆಲ್ಲನೂ ಮಾಡ್ತಾಯಿದ್ರು ಅನ್ನೋದನ್ನು ನಮಗೆ ನಮ್ಮ ಪುರಾತನ ಆಧುನಿಕ ವೈದ್ಯ ವಿಜ್ಞಾನ ಅದು ಕೂಡ ಸತ್ಯ. ಇವೆಲ್ಲವನ್ನು ಅಂದೇ ಅವರು ಕಂಡುಕೊಂಡಿದ್ರು ಅನ್ನೋದಕ್ಕೆ ನಾರಾಯಣ ಹೆಗಡೆಯವರು ತೋರಿಸಿದಂಥ ಪಿಕ್ಚರ್ಗಳನ್ನು ನೋಡಿದಾಗ ನಮಗೆ ಅನಿಸುತ್ತೆ. ಸೊ ಹಾಗಾಗಿ ಇವತ್ತು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ನನಗೆ ಭಾಳ ಸಂತೋಷ ಅಂತಂದರೆ ಡಾಕ್ಟರ್ ಶಿವಕುಮಾರು ನನ್ನ ಸ್ಟೂಡೆಂಟ್ ಅಂತ ಕಾಣಿಸುತ್ತೆ. ನನಗೆ ಬಹುಶಃ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ನನ್ನ ಭಾಗ್ಯ. ನಮ್ಮ ಇಬ್ಬರೂ ಮೈಸೂರು ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು, ಅವರಿಗೆ ಅಭಿನಂದನೆ ಸಲ್ಲಿಸತಕ್ಕಂಥ ಒಂದು ಸುಯೋಗವನ್ನು ನನಗೆ ಕಲಿಸ್ಕೊಟ್ಟಿದ್ದಕ್ಕೆ ನಾರಾಯಣ ಹೆಗಡೆಯವರಿಗೆ ನಾನು ಅತ್ಯಂತ. ನಾರಾಯಣ ಹೆಗಡೆಯವರು ವೈದ್ಯರಲ್ಲ, ಈ ಭಾಗದಲ್ಲಿ ಎಲ್ಲ ಗಿಡಗಳನ್ನು ಇರ್ತಕ್ಕಂಥದ್ದು, ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ನಮ್ಮ ರಾಮಕೃಷ್ಣ ಪ್ರತಿಷ್ಠಾನದಲ್ಲೂ ಕೂಡ ಭಾಳ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥ, ಅರಿವನ್ನು ಮೂಡಿಸ್ತಕ್ಕಂಥ, ಮನುಷ್ಯನಿಗೆ ಅನ್ನ, ಅರಿವು, ಅಕ್ಷರ ಭಾಳ ಮುಖ್ಯ. ಬಸವಣ್ಣವರ ಹೇಳಿದ್ರು, ಅವನ್ನು ಅರಿವನ್ನು ಮೂಡಿಸ್ತಕ್ಕಂಥ ವೈದ್ಯರು ಎಷ್ಟು ಜನ ಇದ್ದಾರೆ. ಪೇಷಂಟ್ ನೋಡ್ತಾರೆ, ಪ್ರಿಸ್ಕ್ರಿಪ್ಷನ್ ಕಟ್ ಮಾಡಿಬಿಡ್ತಾರೆ, ಜೋಬು ದುಡ್ಡು ಹಾಕ್ತಾರೆ, ಏನಾದ್ರು ಸುಮ್ಮನೆ. ಆದರೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋ ವೈದ್ಯರಿದಾರಲ್ಲ, ಅವರು ಸಮಾಜಕ್ಕೆ ದೊಡ್ಡ ಕಾಣಿಕೆಯನ್ನು ಕೊಡ್ತಾರೆ. ಹಾಗಾಗಿ ನಾನು ನಾರಾಯಣ ಹೆಗಡೆಯವರು ಆ ಕೆಲಸ ಮಾಡ್ತಾಯಿದ್ದೀನಿ. ಅವರಿಗೆಲ್ಲವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ಆ ಒಂದು ಮನೋವೃತ್ತಿ ನಮ್ಮ ವೈದ್ಯರಲ್ಲಿ ಬೆಳೀಲಿ. ಎಲ್ಲರೂ ಕೂಡ ಸಮಾಜದ ಬಗ್ಗೆ ಕಳಕಳಿಯನ್ನು ಮುಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಇಂಥ ಆದರ್ಶೀಯ ವೈದ್ಯರುಗಳು ಹೆಚ್ಚಾಗಲಿ. ನಮ್ಮ ಯುವಕರಿಗೆ ಇಂಥ ವೈದ್ಯರುಗಳು ಮಾರ್ಗದರ್ಶಿಗಳಾಗಲಿ ಅಂತ ಹೇಳ್ತಾ ನನ್ನ ಮಾತು ವೈಯಕ್ತಿಕವಾಗಿ ನಾನು ಡಾಕ್ಟರ್ ನಾರಾಯಣ, ಎಸ್ಪೆಷಲಿ ಕೆಯಿಂದ ಬರೋ ಇಂಜುರಿಗಳು ತುಂಬ ಹಾರಿಬಲ್ ಆಗಿರುತ್ತೆ. ನಮಗೆ ನೋಡ್ಲಿಕ್ಕಾಗಲ್ಲ. ಒಂದು ಪೇಷಂಟ್ ಅಂತೂ ಪಾಪ ಹಾಫ್ ಆಫ್ ದಿ ಬಾಡಿ ಹೊರಟೋಗಿದೆ, ಅರ್ಧ ಮಾತ್ರ ಉಳ್ಕೊಂಡಿದ್ದಾನೆ. ಸೊ ಈ ಥರ ಕೇಸ್ಗಳನ್ನ ನೋಡ್ತಾ ಇರ್ತೀವಿ. ಸೊ ಇದು
ಇದು ಅವರಿಗೆ ಮಾಡಿದ್ದು. ಕೈಯಿಂದ ಇಲ್ಲಿಂದ ತೆಗೆದುಬಿಟ್ಟು ಮಸಾಲನ್ನ ಹಾಕಿ ರಿಪೇರ್ ಮಾಡಿದ್ದು. ಈ ರೀತಿ ಒಂದು ಸರ್ಜರಿನ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದು. ಇದು ಶೋಲ್ಡರಲ್ಲಿ ಮಾಡಿದ ಸರ್ಜರಿ. ಇದು ತೋರಿಸಿದ್ನಲ್ಲ ಸ್ಕಾರ್, ಅದು ಬೆನ್ನಿಂದ ತೆಗೆದು ಮಸಾಲನ್ನ ಹಾಕಿ ಮಾಡಿರ್ತೀವಿ. ಈ ರೀತಿಯ ಸಾಫ್ಟ್ ಟಿಶ್ಯೂ ಕವರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇದು ಇನ್ನೊಂದು ಒಬ್ಬ ಪತ್ರಕರ್ತ ಈ ರೀತಿಯಾಗಿ ಕಾಲು ತುಂಬ ಕ್ರಶ್ ಆದಾಗ ಅವರಿಗೆ ಯಾವ ರೀತಿಯಾಗಿ ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ಅಂದರೆ, ನೋಡಿ ಈ ಥರ ಆಗಿ ಕೊಳ್ತೋಗುತ್ತೆ, ಅದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಸ್ಟೇಜಲ್ಲಿ ಬೇರೆ ಕಡೆಯಿಂದ ಚೆನ್ನಾಗಿರೋ ಮಸಾಲೆ ತೆಗೆದು ಕವರ್ ಮಾಡ್ತೀವಿ. ನೆಕ್ಸ್ಟು ಅವರು ನಡೆದಕ್ಕೆ ರೆಡಿ ಆಗ್ತಾರೆ. ಈ ರೀತಿಯ 10 ಹಲವಾರು ಸರ್ಜರಿಗಳನ್ನು ನಾವು ದಿನನಿತ್ಯ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಸೊ ಇದು ಮಾಡಿದಾಗ ಇದು ಕೂಡ ಪೇಷಂಟಿಗೆ ಕಾಲು ಆ್ಯಂಪುಟೇಷನ್ ಆಗಿ ಆಲ್ಮೋಸ್ಟ್ ನೇತಾಡ್ತಾ ಇತ್ತು. ಅವರನ್ನು ಆ್ಯಂಪುಟೇಷನ್ಗೆ ತಗೊಂಡಿದ್ದು ಅವರಿಗೆ ವಾಪಸ್ ಅವರಿಗೆ ಕಾಲನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಮಸಾಲೆ ಕವರ್ ಮಾಡಿ ಈ ಥರ ಮಾಡಿ ಫ್ಲ್ಯಾಪ್ ಹಾಕಿ ಕವರ್ ಮಾಡಿದ್ದೀನಿ. ಈ ರೀತಿ ಮಾಡಿದಾಗ ಪೇಷಂಟ್ ವಾಕ್ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಇದು ಅರ್ಲಿ ಫೋಟೋ, ಆಮೇಲೆ ಚೆನ್ನಾಗಿರೋದು ಇನ್ನೂ ತುಂಬ ಚೆನ್ನಾಗಿ ಬಂದಿರೋದು. ಸೊ ಇದು ಒಂದು ಕರಡಿ ವೈಲ್ಡ್ ಬ್ಯಾರ್ ಅಟ್ಯಾಕ್ ಕರಡಿ ಅಟ್ಯಾಕ್ ಮಾಡಿದ್ದು. ಇದು ಆಲ್ಮೋಸ್ಟ್ 3 ದಿನ ಕಂಟಿನ್ಯೂಸ್ ತೊಗೊಂಡಿದ್ದೀವಿ ಸರ್ಜರಿಗೆ. ಒನ್ ಡೇ ಅದನ್ನು ಸೂಚನೆ ಮಾಡಲಿಕ್ಕೆ ಆಲ್ಮೋಸ್ಟ್ 6-7 ಅವರ್ಸ್ ಆಯಿತು. 2ನೇ ದಿನ ಅದು CSF ಲೀಕ್ ಆಗಲಿಕ್ಕೆ ಶುರುವಾಯಿತು, ಮೇಲ್ಗಡೆಯಿಂದ ಮಿದುಳಿಂದ ನೀರು ಲೀಕ್ ಆಗಲಿಕ್ಕೆ ಶುರುವಾಯಿತು. ಅದನ್ನು ಸರಿ ಮಾಡಿದ್ವಿ. ಆಮೇಲೆ 3ನೇ ದಿನ ಇಷ್ಟು ದೊಡ್ಡ ಗಾಯ ಇತ್ತು, ಅದನ್ನು ಫ್ಲ್ಯಾಪ್ ಹಾಕಿ ಕವರ್ ಮಾಡಿದ್ವಿ. ಸೊ ಈ ರೀತಿ 3 ಸ್ಟೇಜಲ್ಲಿ ರಿಪೇರ್ ಮಾಡಿ ಅವರನ್ನು ವಾಪಸ್ ಮೊದಲಾಗೆ ಮಾಡಲಿಕ್ಕೆ ಬಟ್ ಒಂದು ಕಣ್ಗುಟ್ಟೆ ಹೊರಟೋಗಿತ್ತು. ಸೊ ಹಾಗಾಗಿ ಅವ್ರು ಏನು ಮಾಡಲಿಕ್ಕೆ ಆಗಿಲ್ಲ. ಸೊ ಈ ರೀತಿ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಒಂದು ವಿಶಿಷ್ಟವಾದ ಕಲೆ. ಇದು ಏನಂದರೆ ನಾವು ಇದರಲ್ಲಿ ವ್ಯಕ್ತಿಯ ಬಾಳನ್ನು ನಾವು ವಾಪಸ್ ಸಮಾಜದಲ್ಲಿ ಅವರು ತಿರುಗಾಡಲಿಕ್ಕೆ ಅಥವಾ ಸಮಾಜದಲ್ಲಿ ಒಂದು ವಾಪಸ್ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಸ್ಪೆಷಲ್ ವಿಭಾಗ ಅಂತ ಹೇಳ್ಬೋದು. ಸೊ ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಅದೇ ಉದ್ದೇಶದಿಂದ ನಾ ಫೋಟೋ ತೆಗಿ ಮಾಡಿ.
ನಮ್ಮದೇ ನನ್ನ ಸಹೋದರಿಯ ಸಮಸ್ಯೆಯ ಸಂದರ್ಭ ಅವರು ಚಿಕಿತ್ಸೆ ಮಾಡ್ತಿರ್ಬೇಕಾದಾಗ ಅವರ ಕೋಣೆಯಲ್ಲಿ ಕೂತು ಪರಸ್ಪರ ಹಳತನ್ನೆಲ್ಲ ಮೆಲುಕು ಹಾಕ್ತಾರೆ, ಕಣ್ಣೀರು ಹಾಕಿದ್ದೇವೆ ಅಂದರೆ ನೀವು ನಂಬಬೇಕು. ಅಂದರೆ ಒಬ್ಬ ವೈದ್ಯರನ್ನು ನಾವು ವೇದನೆ ಅಷ್ಟೇ ಗೊತ್ತಿದ್ದು ಸಂವೇದನೆಗಳು ಇರದೆ ಅವರಿಗೆ ಅಂತಃಕರಣ ಇರುತ್ತೆ, ಆದರೆ ಕಾರಣಗಳು ಬಹಳ ಕಡಿಮೆ ಇರುತ್ತೆ. ಆದ್ದರಿಂದ ಆ ಅಂತಃಕರಣದಲ್ಲಿ ಅಂತಹ ವಿಸರ್ಗ ಸಹಿತ ಇರೋದು ಏನಾದರೂ ಅಂತಕ್ಕೆ ಬಂದ್ಬಿಟ್ಟಿರುತ್ತೆ. ಪ್ರಾಯ ದಿನ ನಿತ್ಯ ಅವರು ವೇದನೆಯನ್ನೇ ನೋಡ್ತಾ ಸಂವೇದನೆಗಳನ್ನ ಕಳ್ಕೊಂಡು ಬಿಡ್ತಾರೇನೋ ಅನ್ನೋದು ನಾವೆಲ್ಲರೂ ಅರಿತುಕೊಳ್ಳುವಂತೆ. ಇದು ದೂಷಿಸುವ ವೇದಿಕೆಯಲ್ಲ. ಹಾಗೆ ನೋಡಿಕೊಂಡ್ರೆ ಸುಶ್ರುತ ಅವನ ಪಿತಾಮಹ, ಅದರಲ್ಲೂ ಈ ಅಂಗಸ್ವರೂಪೀಕರಣಕ್ಕೆ ಸುಶ್ರುತನೇ ಪಿತಾಮಹ ಅಂತ ವೈದ್ಯ ಬರೆದಿದ್ದಾರೆ. ಅವರ ಲೇಖನದಲ್ಲಿ ಅದನ್ನು ಗಮನಿಸ್ಬೋದು ನಾವು. ಸುಶ್ರುತ ಅಂತ ಅವ್ರಿಗೆ ಯಾಕೆ ಹೆಸರಿಟ್ಟರೆ ಅಥವಾ ನನಗೆ, ಯಾಕಂದ್ರೆ ಬಹುಶ್ರುತ, ನಮಗೆ ಶ್ರುತ ಅನ್ನೋ ಪದಕ್ಕೆ ಬೇರೆ ಬೇರೆ ಅರ್ಥ ಇರೋದ್ರಿಂದ ಸುಶ್ರುತನಿಗೆ ಬಹುಶ್ರುತ ಅಂತಲೇ ಹೇಳಬೇಕಿತ್ತು. ಯಾಕೆಂದ್ರೆ ನಮ್ಮ ಈ ನೆಲದಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನಶಾಸ್ತ್ರ ಏನಿಲ್ಲ, ಅಂತಹ ಜ್ಞಾನದಲ್ಲಿ ಆತ ಎಷ್ಟು ದೊಡ್ಡ ಛಾಪನ್ನ, ದೊಡ್ಡ ಮೈಲಿಗಲ್ಲನ್ನ ಬಿಟ್ಟು ಹೋಗಿದ್ದಾನೆ. ಇದೊಂಥರ ವಿಶೇಷವಾದ ವೇದಿಕೆ ಅಂತ ನಮಗೆ ಅನ್ಸುತ್ತೆ. ನಾವು ಸಾಂಸ್ಕೃತಿಕ ಲೋಕದಿಂದ ಬಂದವರು, ಕಲಾ ಲೋಕದಿಂದ ಬಂದವರು, ಶೈಕ್ಷಣಿಕ ಲೋಕದಿಂದ ಬಂದಂಥವರು, ಅನೇಕ ಬೇರೆ ಬೇರೆ ವಲಯಗಳಿಂದ ಬಂದಂಥವ್ರು. ನಮ್ಗೆ ಅನ್ಸುವಂಥದ್ದು ಈ ವೈದ್ಯ ಲೋಕದಲ್ಲಿ ಈ ರೀತಿಯ ಪ್ರತಿಭೆಗಳು ಅಥವಾ ಈ ರೀತಿಯ ಮನಸ್ಸುಳ್ಳವರು ಇದ್ದಾರಲ್ಲ, ಅದು ವಿಶೇಷ ಅನ್ಸುತ್ತೆ. ನಾವೆಲ್ಲ ಬದುಕಲ್ಲಿ ನಿಶೇಷ ಆಗೋಕ್ಕೆ ಹೊರಟವರು, ಆದರೆ ವಿಶೇಷವಾಗಿ ಬದುಕುತ್ತಿದೆಯಲ್ಲ, ನಿಶೇಷ, ನೀವು ನಿಸರ್ಗ ಸೇರಿಸಿ ಶೇಷ ಆಗೋದಕ್ಕಿಂತ ವಿಶೇಷ, ಈ ಪದ ವಿಭಾಗ ಮಾಡೋದು ವಿಶೇಷ ಇದೆ, ವಿಕ್ಷಿಪ್ತವಿದೆ, ವಿಲಕ್ಷಣವಿದೆ, ವಿಕೃತವಿದೆ. ಆ ಎಲ್ಲ ವಿಕೃತವನ್ನು ತೊಡೆದು ನಿಜವಾದ ಅರ್ಥದಲ್ಲಿ ವಿಶೇಷ ಜ್ಞಾನವನ್ನು ಉಳ್ಳವರಾಗಿ ಬದುಕು ಮತ್ತೆ ಬದುಕಿನ ಕುರಿತಾದಂತಹ ಅನೇಕ ಚಿಂತನೆಗಳನ್ನು ಹೊಂದಿರುತ್ತಾರಂತಹ ಡಾಕ್ಟರ್ ನಮ್ಮ ನಾರಾಯಣ ಹೆಗಡೆಯವರು ಮತ್ತೆ ಅವರ ಕುಟುಂಬ. ಅವರು ಕಂಡುಕೊಂಡಂತಹ ವಾತಾವರಣ ಹೇಗಿದೆ, ಒಂದು ಸಾಂಸ್ಕೃತಿಕ ಲೋಕ ಬೇಕು, ತಗೊಳ್ಬೇಕು ನಮ್ಮಲ್ಲಿ. ಇದೊಂದು ಸಾಮಾನ್ಯವಾಗಿ ವೈದ್ಯಕೀಯ ಚಿಕಿತ್ಸೆಗಾಗಿ ಬರುವಂಥ ತಾಣ ಅಂತ ಅನಿಸೋದೇ ಇಲ್ಲ. ಎಲ್ಲರಿಗೂ ಒಂದು ಅಳುಕು ಇದ್ದೇ ಇರುತ್ತೆ. ಯಾರು ಒಬ್ಬ ವೈದ್ಯರಲ್ಲಿ ಹೋಗಬೇಕು ಅಂದಾಗ ಸಹಜವಾಗಿ ಒಂದು ಅಳುಕು ಇರುತ್ತೆ. ನಾನು ಹೋಗ್ತಿರೋದು ಅಥವಾ ಚಿಕಿತ್ಸೆ ಪಡಿತಿರೋದು ಸರಿ ಇದೆಯೇ, ಇವರಲ್ಲಿ ಚಿಕಿತ್ಸೆ ಪಡೆಯಬಹುದೇ ಅನ್ನೋ ಆಲೋಚನೆ ಇರುತ್ತೆ. ಆದರೆ ಅದನ್ನೆಲ್ಲ ದೂರ ಮಾಡಿ ಅವ್ರು ಇಟ್ಟುಕೊಂಡ ಹೆಸರು ಅಲ್ಟಿಮಾ. ಯಾವುದು ತುರ್ಯಾವಸ್ಥೆಯೋ ಅವಸ್ಥಾತ್ರಯಗಳಲ್ಲಿ ಸುಷುಪ್ತಿಯೂ ಇದೆ, ಸುಪ್ತಾವಸ್ಥೆಯೂ ಇದೆ, ಜಾಗೃತಾವಸ್ಥೆಯೂ ಇದೆ. ತುರ್ಯಾವಸ್ಥೆಗೆ ಹೋಗಿದ್ರೆ ಅದು ತುಂಬಾ ಸೂಪರ್ಲೇಟಿವ್ ಅಂತ ಅಲ್ಟಿಮೇಟ್ ಅಂತ ಕರೀತೇವೆ. ಅದನ್ನು ಅಲ್ಟಿಮೇಟ್ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಹಗುರವಾಗಿ ಹೇಳಿ ಅವರು ಕುರಿತಾದವರಿಗೆ ಗುಣಗಾನವನ್ನು, ಮುಖಸ್ತುತಿಯನ್ನು ಮಾಡಿ ಮುಗಿಸುವಂಥ ವೇದಿಕೆ ಇದು ಆಗಬಾರ್ದು ಅನ್ನೋದು ಅವರ ಎಚ್ಚರಿಕೆ, ಒಳ ಎಚ್ಚರ. ಆ ಒಳ ಎಚ್ಚರದಲ್ಲಿ ನನಗೆ ಕಾಣಿಸುವಂಥದ್ದು ಅವರು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಅವರು ಬದುಕಿದ್ರೆ ಹೇಗೆ ಬದುಕಬೇಕು ಅನ್ನೋದನ್ನು ತುಂಬಾ ಚೆನ್ನಾದ ಸುಭಾಷಿತದಲ್ಲಿ ಈ ಹೀಗೆ ಬದುಕಬೇಕು ಅಂತ ಅವರು ಆಯ್ಕೆ ಮಾಡ್ಕೊಂಡ್ಬಂದಿದೆಯಲ್ಲ, ಅದನ್ನು ಅವರು ಆದ್ಯತೆಯಾಗಿಸ್ಕೊಂಡು ಬಂದಿದೆಯಲ್ಲ, ಅದು ಬಹಳ ವಿಶೇಷ ಅಂತ ಅನ್ಸುತ್ತೆ. ತುಂಬಾ ಜನರು ಅವ್ರಿಗೆ ಅವ್ರ ಸ್ಥಿತಿ ಮಾಡಿ, ಯಾಕಂದ್ರೆ ಹೇಗಿದ್ರು ವೈದ್ಯರು ನಾಳೆ ಉಪಯೋಗ ಬರ್ಬೋದು ಅಥವಾ ಪ್ರಯೋಜನಕಾರಿ ಆಗಿರ್ಬೋದು ಅಂತ ಹೇಳಿ ಅವ್ರಷ್ಟು ಸಂಖ್ಯೆ ಗಳಿಸುವಂಥದ್ದು, ಜೊತೆ ಸಾಹಚರ್ಯ ಇದ್ರೆ ನಮಗೆ ನಾಳೆ ಅನುಕೂಲವಾಗೋದು ಅಂತ ಒಂದು ಗುಣಗಾನ ಮಾಡಿ ಹೋಗ್ಬೋದು ಅಂತದ್ದು ಅನೇಕ ಜನರು ಮಾಡಬಹುದಾದ ಕೆಲಸ. ಆದರೆ ನಾನು ಆ ಕೆಲಸವನ್ನು ಕಲಾವಿದನಾಗಿ ಮಾಡೋಕೆ ಹೋಗಲ್ಲ. ಅವರಿರುವಂಥ ಕಲಾವಿದರನ್ನ, ಕೋವಿದರನ್ನ, ಕೋವಿ ಹಿಡಿದವರೆಲ್ಲ ಇಂದು ಕೋವಿದರಾಗ್ಬಿಟ್ಟಿದ್ದಾರೆ. ಆದರೆ ಕೋವಿ ಇರದೆಯೇ ಅವರು ಕೋವಿದರಾಗಿದ್ದಾರಲ್ಲ, ಅದು ಬಹಳ ಮುಖ್ಯ ಅನಿಸುತ್ತೆ. ಅವರ ವೈದ್ಯಕೀಯ ವೃತ್ತಿಯನ್ನು ಹೊರತುಪಡಿಸಿ ನಾವು ನೋಡಬೇಕಾದಂತಹ ನನ್ನ ಊರು ಅಂತ ಅವ್ರು ಇಟ್ಕೊಂಡಂಥ ಮಾತೃ ಭೂಮಿ, ಅಭಿ ಸ್ವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ ಅಂತ ಹೇಳಿದಂಥ ರಾಮಾಯಣ ಅದನ್ನು ಅಕ್ಷರಶಃ ಪಾಲಿಸ್ತಿದ್ದಾರೆ. ತಂದೆ ತಾಯಿಯರ ಕುರಿತಾಗಿ ತಮ್ಮ 6 ಜನ ಸಹೋದರರು ಅವ್ರ ಜೊತೆಗೆ ಹುಟ್ಟಿದಂಥವ್ರು ಅವ್ರ ಕುರಿತಾಗಿ ಇಟ್ಕೊಂಡಂಥ ಕಳಕಳಿ ಕಾಳಜಿ, ಅದು ನಮ್ಮ ಊರಾಗಿರ್ಬೋದು, ಆ ಊರಿನ ಪರಿಸರ ಅಥವಾ ಪರಿಸರದಲ್ಲಿ ಸಿಕ್ಕಿರ್ಬೋದಂತಹ ಎಲ್ಲ ಸಂಗತಿಗಳನ್ನು ಒಟ್ಟಾಗಿಸಿ ಸಾಹಿತ್ಯ ರಚನೆ ಮಾಡ್ತೀನಿ ಅಂತ ಅನ್ನೋದು, ಮಗಳಿಗೆ ಸ್ವತಃ ಚಿತ್ರಕಲೆ ಎಲ್ಲಿ ಮಾಡೋದು ಅಂತ ಹೇಳಿ ಅದನ್ನು ತೋರಿಸೋದು, ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಯಾರ್ಯಾರನ್ನೋ ಕರೆತಂದು ನೀವು ನಮ್ಮ ಮುಖಪುಟಕ್ಕೆ ಒಂದು ವಿನ್ಯಾಸ ಮಾಡಿಕೊಡು ಅಂತ ಹೇಳೋದು ಬಹಳ ಸುಲಭದ ಕೆಲಸವಾಗಿತ್ತು ಅವ್ರಿಗೆ. ಆದರೆ ತುಂಬ ಕಷ್ಟದ ಕೆಲಸ ಅಂತ ಹೇಳಿದ್ರೆ ಮಡದಿಗೆ ನೀವು ಗಾಯಕಿ ಆಗುವುದು ಹೇಳೋದು. ಅವ್ರು ಹೇಳಿದ ಮಾತ್ರ ಕೆಲವು ಸ್ಮೃತಿ ಪತ್ರದಲ್ಲಿ ನನ್ನ ಹೃದಯಾಂತರಾಳದಲ್ಲಿ ಹೇಗೆ ಉಳಿದಿದೆ ಅಂತ ಹೇಳಿದ್ರೆ, ಕುಟುಂಬಕ್ಕೆ ಸಮಯ ಕೊಡಬೇಕು. ಯಾವ ಸಮಯ ಕೊಡ್ತಾರೆ ಗೊತ್ತಿಲ್ಲ ಇಷ್ಟೆಲ್ಲದರ ನಡುವೆ, ಆದರೆ ಕುಟುಂಬಕ್ಕೆ ಸಮಯ ಕೊಡಬೇಕು ಅನ್ನೋ ಅವ್ರ ಶಕ್ತಿ ಇದೆಯಲ್ಲ, ಆ ಥರ ಆಲೋಚನೆ ಇದೆಯಲ್ಲ, ಅದು ಯಾರಿಗಾದ್ರೂ ಮಾಡಲಿಕ್ಕೆ ನನಗನ್ಸುತ್ತೆ. ಬಹಳ ಮುಖ್ಯವಾಗಿ ಕುಟುಂಬ ಮೌಲ್ಯ ಇದೆಯಲ್ಲ, ಅದು ಅವರಿಗೆ ಪೂರ್ವವಾಗಿಯೇ ಸಿಕ್ಕ ಸಂಸ್ಕಾರ. ಅದಕ್ಕಾಗಿ ಅವರು ತನ್ನ ತಾಯಿ ತಂದೆಯರಿಗೂ ನಾವು ವಿಶೇಷವಾದಂಥ ಆಹಾರ ಮನ್ನಣೆಯನ್ನು ನಾವು ಸಭೆ ಪರವಾಗಿ ತಿಳಿಸಬೇಕು. ಯಾಕಂದರೆ ಯಾರಾದರೂ ಸರಿ ರೂಪುಗೊಳ್ಳೋದಕ್ಕೆ ಸಿಗುವ ಪರಿಸರ ಮತ್ತು ಪರಿಸ್ಥಿತಿ ಬಹಳ ಮುಖ್ಯವಾಗಿದೆ. ದುಸ್ಥಿತಿಯಲ್ಲಿ ಬೆಳೆಯೋಕೆ ಯಾರು ಕಾರಣೀಭೂತರಾಗಿದ್ದಾರೆ ಅಂದರೆ ಅದು ಕೇವಲ ಪರಿಸರ ಅಥವಾ ಪರಿಸ್ಥಿತಿ. ಅವ್ರಿಗೆ ಸಿಕ್ಕ ಉತ್ತರ ಕನ್ನಡದ ಆ ಸುಂದರವಾದ ಪರಿಸರ ಇದೆಯಲ್ಲ,
ಬನ್ನಿ ನಮ್ಮೊಡನೆ ಸರಸರ ಅಂತಲೇ ಅದಕ್ಕೆ ಹೋಗುತ್ತೆ. ಅಂಥ ಎಲ್ಲ ಆರೋಗ್ಯ ಸಾಧಕರಿಗೆ ನಾವು ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ರೋಗಿ ಅಂತ ಕರೆಯೋದೇ ಇಲ್ಲ ಯಾರನ್ನು, ಆರೋಗ್ಯ ಸಾಧಕರು ಅಂತ ಕರೆಯೋದು. ಅಂತ ಆರೋಗ್ಯ ಸಾಧಕರಿಗೆ ಚೇತೋಹಾರಿಯಾಗಿ ಅವರ ಮೊದಲ ಭೇಟಿಯಲ್ಲೂ ನಾನೇನೋ ಅವರನ್ನು ತುಂಬಾ ಇಷ್ಟಪಟ್ಟಿದ್ದಲ್ವೇ ಇಲ್ಲ, ನಾನು ತುಂಬಾ ವಿಶ್ಲೇಷಣಾತ್ಮಕವಾಗಿ ವಿಮರ್ಶಾತ್ಮಕ ಹೀಗಾತ್ಮಕ ಹೇಳಿದ್ದು. ಈ ವೈದ್ಯರು ಏನಿದು ಬಂದ ತಕ್ಷಣ ನಮ್ಮನ್ನು ಹೆದರಿಸುವ ಕೆಲಸ ಮಾಡ್ತಿದ್ದಾರಲ್ಲ, ಅದು ನಮ್ಮ ಪೂರ್ವಗ್ರಹ ಪೀಡನೆ ಅಂತ ಗೊತ್ತಾಗುತ್ತೆ. ಅವರನ್ನ ನಿಧಾನವಾಗಿ ಅವರು ಒಂದೇ ಪುಟ ತೆಗೆದುಕೊಳ್ತಾ ಹೋದಾಗ ವೈದ್ಯರು ಒಬ್ಬರು ಪುಸ್ತಕವನ್ನು ಹಿಡಿದು ನಾನು ಬರೆದ ಪುಸ್ತಕ ತಂದಾಗಲೇ ನಾವು ಅರ್ಧ ಸೋತಿದ್ದೆವು, ಮನಸೋತಿದ್ದೆವು. ವೈದ್ಯರಿಗೆ ಸಾಂಸ್ಕೃತಿಕವಾಗಿ ಸಾಹಿತ್ಯಾತ್ಮಕ ನಂಟೆ, ಸಾಹಿತ್ಯಾತ್ಮಕವಾಗಿ ವೈದ್ಯರಿಗೆ ಅಷ್ಟೊಂದು ಅವಕಾಶ ಸಿಗುತ್ತೆ ಅಂದರೆ ಅದು ಬೇಕು ಬಹಳ. ನನ್ನ ವೈದ್ಯಕೀಯ ವೃತ್ತಿಗೆ ಇದು ಪೂರಕ ಅನ್ನೋ ಅವರ ವಾದ ಇದೆಯಲ್ಲ, ಅವರ ಮಂಡನೆ ಇದೆಯಲ್ಲ, ಅದು ನನಗೆ ಹೆಚ್ಚು ಸೆಳೆದು. ಈ ಥರದೆಲ್ಲ ಸಂಖ್ಯೆಗಳನ್ನು ನಾವು ಸುಭಾಷಿತಗಳು ಅನೇಕ ಕಾಣ್ತೇವೆ. ನಾವು ಸುಭಾಷಿತ ಓತಪ್ರೋತವಾಗಿ ಉಲ್ಲೇಖ ಮಾಡದೇ ಇರುತ್ತಂದ್ರೆ ಯಸ್ಮಿನ್ ಜೀವತಿ ಜೀವತಿ ಬಹವಃ ಸತು ಜೀವತಿ ಸಯೇವ ಜೀವತಿ ಸ್ಮರ್ಯ ಸಯೇವ ಮಾನವ ಖಲು. ಮಾನವ ಯಾರು ಅನ್ನೋದಕ್ಕೆ ಅನೇಕರು ಕುವೆಂಪುರಾದಿಯಾಗಿ ಇದೇ ನೆಲದಲ್ಲಿ ನಿಂತು ಮಾತಾಡ್ತಿದ್ದೇವೆ. ಅನೇಕರು ಅನೇಕ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ, ಉಲ್ಲೇಖಗಳನ್ನು ಮಾಡಿದ್ದಾರೆ. ಯಾವ ಮಾನವರು? ದಾನವರಾಗದವರು ಮಾನವ. ಯಾವುದೇ ಸಂಸ್ಕೃತಿ ವಿಕೃತಿಯನ್ನು ತೊಡೆದದ್ದು ಸಂಸ್ಕೃತಿ. ಎಷ್ಟು ಜನ ಹೇಳ್ತಾ ಹೋಗ್ತಿದ್ದಾರೆ. ಕುಲಾಚಾರ ಸಂಸ್ಕೃತಿ ಅಂದ್ರೆ ಏನು ಅಲ್ಲ, ಕುಲಾಚಾರ ಅದು. ಅವರ ಕುಲ ವೈದ್ಯಕೀಯ ವೃತ್ತಿ ಆಚಾರ ಅಲ್ಲೇ ಹೋದ್ರು ಸಹ ಅವ್ರು ಪಡ್ಕೊಂಡಿದ್ದಾರೆ. ಒಂದು ಕಡೆ ನೋಡಿದ್ರು ತುಂಬಾ ಅದ್ಭುತವಾಗಿ ಕನ್ನಡದಾಗ ಸಿಕ್ಕಿದ್ದು. ಮೊದಲೇ ನನ್ನ ತಂದೆ ತಾಯಿಯರಿಗೆ ನಾನು ನಾರಾಯಣ ಅಂತ ಹೇಳಿದೆ, ಶ್ರೀಧರ ಹೇಳ್ಬೋದಾಗಿತ್ತು, ಮತ್ತೇನೋ ಹೇಳ್ಬೋದಾಗಿತ್ತು. ನಾರಾಯಣ ಅಂತ ಸಿಗ್ಬಿಟ್ರೆ ಯಾಕಂದ್ರೆ ಮೊದಲೇ ಗೊತ್ತಿತ್ತೇನೆ ಅವ್ರಿಗೆ ಇವರು ವೈದ್ಯರಾಗಬಹುದು ಮುಂದೆ ಅಂತ. ಹಾಗಾಗಿ ವೈದ್ಯರು ನಾರಾಯಣ ಹರಿ ಒಳ್ಳೊಳ್ಳೆ ಮಾತ್ರ ಹೇಳ್ತಾರೆ ಅವರು. ವೈದ್ಯ ನಾರಾಯಣ ಅಂದ್ರೆ ನಾವು ನಾರಾಯಣರಾಗೋಕ್ಕಾಗೋದಿಲ್ಲ. ಅದೊಂದು ನನಗೆ ಕಂಡಿದ್ದು ಏನು ಅಂದ್ರೆ, ಸಾಮಾನ್ಯವಾಗಿ ನಮ್ಮೊಂದು ಅಹಂ ಬಂದ್ಬಿಡುತ್ತೆ, ಎಲ್ಲರೂ ಒಳ್ಳೆ ಸಾಧನೆ ನಾವೇ ಮಾಡಿಬಿಟ್ಟಿದ್ದೇವೆ ಅಂತ. 4 ಮಂದಿ ಹೇಳಿದಾದ್ರೆ ಅದು ಹೇಳದೆ ಹೋದ್ರು ನಮಗೆ ನಮ್ಮಲ್ಲೇ ಒಂದು ತಗೋರು. ಈ ಸಮಯ ಇದೆ ಸಾಯಂಕಾಲದವರೆಗೆ. ಕೆಲವು ಬಾರಿ ದೊಡ್ಡವರು ಹೇಳಿರೋ ಮಾತು, ಯಾರನ್ನಾರು ಹೊಗಳಿಸಬೇಕಾದಾಗ 100 ಪದಗಳನ್ನು ಸೇರಿಸಿಕೊಂಡು ಹೇಳು, ಯಾರನ್ನ ತೆಗೊಳ್ಬೇಕಾದಾಗ 100 ಬಾರಿ ಯೋಚನೆ ಮಾಡೋದು ಹೇಳಿದ್ದಾರೆ. ಇದು ಹೊಗಳಿಕೆ ವೇದೆ ಅಲ್ಲ ಅಂತ ಗೊತ್ತಿದ್ದಾಗ್ಯೂ ಸಹ ನಾವು ಅವರಿಂದ ಇನ್ನೂ ಅಪೇಕ್ಷೆ ಜಾಸ್ತಿ ಇದೆ ಈ ಸಭೆಯ ಪರವಾಗಿ ಅಂತ ಹೇಳೋದಕ್ಕಾಗಿ ಈ ಮಾತುಗಳು. ಇದು ಗುಣಗಾನವಾಗಿ ಅಥವಾ ಸ್ತುತಿಗಾನವಾಗಿ ಅಥವಾ ಸ್ತುತಿ ರೀತಿಯಾಗಿ ಇದನ್ನು ಭಾವಿಸಲಾಗಬೇಕು. ಯಾರಲ್ಲಿ ಯಾವ ಗುಣವನ್ನು ಕಂಡಿದ್ದೇವೆ, ಗುಣಗ್ರಾಹಿ ನಾವು ಹೇಳಿ ಕಲಾವಿದರು. ರಸಗ್ರಹಣಕ್ಕೆ ರಸೋವೈ ಸಹ ಇಲ್ಲೇ ಕಲಾವಿದರು ವಿಶೇಷತಮ ಕಲಾವಿದರು ಬಂದಿದ್ದಾರೆ, ಅವ್ರು ಚೆನ್ನಾಗಿ ಬಂದಿದೆ. ರಸೋವೈ ಸಹ ಯಾವುದು ಅಂತ. ಹಾಗಾಗಿ ಇವರಿಗೆ ಸಾಧದ ಬಗ್ಗೆ ಮಾತಾಡ್ತಿರ್ಬೇಕಾದಾಗ ಇದು ಸಾರ ಸಂಗ್ರಹ. ಇದು ಬದುಕನ್ನು ಅಷ್ಟೂ ರೀತಿಯಲ್ಲಿ ಬದುಕಬೇಕು ಅನ್ನೋ ಜೀವನ ಪ್ರೀತಿ ಇದೆಯಲ್ಲ, ಜೀವನ್ಮುಖಿಯಾಗಿ ಹೊರಬೇಕು ಅನ್ನೋ ಪ್ರಯಾಣ ಇದೆಯಲ್ಲ, ಅದು ನಿಜವಾಗಿಯೂ ಸ್ತುತ್ಯವಾದ್ದು, ದಾಖಲು ಯೋಗ್ಯವಾದ್ದು, ಅದು ಯೋಗ್ಯವಾದ್ದು. ಯಸ್ಮಿನ್ ಜೀವತಿ ಜೀವಂತಿ ಬಹವಃ ಸತು ಜೀವತಿ ಸಯೇವ ಜೀವತಿ ಸ್ಮರ್ಯ ಸಯೇವ ಮಾನವ. ತಾನು ಇಲ್ಲಿನ ನಿರ್ಗಮಿಸಿದ ನಂತರವೂ ಬದುಕುವಂತ ಕೆಲಸ ಮಾಡುವನೇ ನಿಜವಾದ ಮಾನವ ಅಂತ ಹೇಳ್ತಾರೆ. ಎಷ್ಟು ಚಂದದ ಮಾತು ಸುಭಾಷಿತ. ಇಲ್ಲಿಂದ ನಾವು ನಿರ್ಗಮಿಸಿಬಿಡ್ತೇವೆ, ಯಾರೂ ಸಶರೀರವಾಗಿ ಉಳಿಯೋದೇ ಇಲ್ಲ. ಇಲ್ಲಿ ಜಾತಸ್ಯ ಮರಣಂ. ಹಾಗಾಗಿ ಅಲ್ಲಿಂದ ಹೊರಡು ನಡೆದ ನಂತರವೂ ನಾವು ಮತ್ತೂ ನೆನಪಲ್ಲಿ ಉಳಿತೇವೆ ಅಥವಾ ಮತ್ತೂ ಬದುಕ್ತೇವೆ. ಹತ್ತನಂತರ ಬದುಕು ಇದೆಯಲ್ಲ, ಅದು ನಿಜವಾದಂತಹ ಬದುಕು, ಅವನೇ ನಿಜವಾದ ಮಾನವ ಅಂತ ಹೇಳೋದು ಸುಭಾಷಿತ. ಇಂದು ನೆನೆಯಲ್ಲ, ಸುಭಾಷಿತ ಸಂದೃಷ್ಟ ಸುಧಾ ಭೀತ ದಿವಂಗತ ಅಂತ ಹೇಳ್ತಾರೆ. ದ್ರಾಕ್ಷಾಂ ಮ್ಲಾನಮುಖಿ ಜಾತ ಶರ್ಕರ ಶಾಶ್ವತಾಂಗತ ಅಂತ ಹೇಳ್ತಾರೆ. ಈ ಸುಭಾಷಿತವನ್ನೆಲ್ಲ ಗಮನಿಸಿಕೊಂಡಾಗ ಹೇಗೆ ಅನ್ವಯವಾಗುತ್ತೆ ನಮ್ಮ ವೈದ್ಯರಿಗೆ ಯೋಚನೆ ಮಾಡಿದಾಗ ಈರ್ಷೆಯೂ ಆಗುತ್ತೆ. ಯಾರು ಹೇಳ್ತಾ ಪರಿಚಯಿಸ್ತಾ ಹೇಳಿದ್ರು ನಮಗೆ ಈರ್ಷೆ ಆಗುತ್ತೆ, ಮತ್ಸರವೂ ಆಗುತ್ತೆ, ಇವರು ಹಾಗೆ ಬದುಕೋದು ಸಾಧ್ಯವಾಗಿಲ್ಲ ಅಂತ. ಆದರೆ ಆ ಎಲ್ಲ ಈರ್ಷೆ ಒಳ್ಳೆದಕ್ಕೆ. ಆ ಥರದ ಮಾದರಿ ಸ್ಥಾಪನೆ ಆಗೋದಾದರೆ, ಆ ಥರದ ಬದುಕು ಇತರರಿಗೂ ನಮಗೂ ಸಿಗಬೇಕು ಅಂತ ನಾವು ಹಂಬಲಿಸುವುದಾದರೆ, ಅದು ಹಂಬಲದಲ್ಲೂ ಬಲವಿದೆ, ವಿಶ್ವಾಸದಲ್ಲಿ ಶ್ವಾಸ ಇದೆ, ಶ್ವಾಸವಿದ್ದಲ್ಲಿ ವಿಶ್ವಾಸ. ಹಾಗಾಗಿ ವಿಶ್ವಾಸ ಮೂಡಿಸುವಂತಹ ಬದುಕಿನ ಕುರಿತಾಗಿ, ಜೀವನದ ಕುರಿತಾಗಿ ಮೂಡಿಸಬಹುದಂಥ ವಿಶ್ವಾಸ ಇದೆಯಲ್ಲ, ಅದಕ್ಕೆ ಶ್ವಾಸ ತುಂಬುವಂಥ ಕೆಲಸಗಳನ್ನ ನಮ್ಮ ವೈದ್ಯರಾದಂತಹ ನಾರಾಯಣ ಹೆಗಡೆಯವರು ಮಾಡಿಕೊಡ್ತಿದ್ದು ನಮ್ಮೆಲ್ಲರಿಗೂ ತುಂಬ ಚೇತೋಹಾರಿ. ಅವರು ಕೆಲವು ಅವರೇ ಹೇಳಿದ್ರು, ತೋರಿಸಿದಂಥ ಚಿತ್ರಗಳು ಇಂಥ ಘೋರ, ಅದು ನೋಡೋಕ್ಕೆ ಸಾಧ್ಯವಾಗಲ್ಲ. ಆದರೆ ಅದನ್ನು ಜೋಡಣೆಗೆ ಇವರೆಷ್ಟು ಶ್ರಮ ಹಾಕಿ ಕೆಲಸ ಮಾಡಿದ್ದಾರೋ, ಅದನ್ನು ಜೋಡಿಸಿಕೊಳ್ಳುವ ಸಮಯದಲ್ಲಿ ಆ ಮನಸ್ಥಿತಿ ಹೇಗಿದೆ ಅದನ್ನು ಅರಿಯುವಲ್ಲಂಥವರು ನಮ್ಮ ನಾರಾಯಣ ಹೆಗಡೆ ವೈದ್ಯರು. ಮಿಕ್ಕವರು ಅವರಿಗೆ ಅದೊಂದು ಕೈಂಕರ್ಯ, ಅದೊಂದು ವೃತ್ತಿ. ಆದರೆ ಈಗ ಅಗತ್ಯ ಅಂತ ಅವ್ರು ಹೇಳ್ತಾ, ಯಾರು ನಾನು ನೋಡಿದ್ದು, ಸ್ವತಃ ನೋಡಿದ್ದೇನೆ. ನಗನಗತ ಅವರು ಆ ಮಾಂಸಖಂಡವನ್ನು ಕಿತ್ತಾಕೋದನ್ನು ನೋಡಿದ್ದೇನೆ ನಾನು. ಮಗುಮುಗ ಇರುತ್ತೆ, ಮುಖದಲ್ಲಿ ಮಂದಹಾಸವಿರುತ್ತೆ. ಅವ್ರ ಹತ್ರ ಮಾತಾಡ್ತಾ ಅವ್ರ ಸಹಚರನ್ನೆಲ್ಲ ಅವ್ರಿಗೆ ಸೂಕ್ತವಾದಂತಹ ಆಯಾ ಸಂದರ್ಭದ ವಿನೋದಪ್ರದ ಮಾತುಗಳನ್ನ ಆಡ್ತಾ ಹೇಗೆ ಗೊತ್ತಿಲ್ಲದ ರೀತಿಯಲ್ಲಿ ಚರ್ಮದೊಳಗಿನ ಮಾಂಸಖಂಡವನ್ನು ಮತ್ತು ಮೂಳೆ ಕಾಣುವಂತಹ ಎಲ್ಲದನ್ನು
ಗೊತ್ತಿರೋದ್ರಷ್ಟು ಹಾಗೆ ಅದನ್ನು ಕೆರೆದು ಬಿಸಿ ಇಟ್ಟಿರ್ತಾರೆ ಇದೆಲ್ಲ ಇದು ಸ್ವತಃ ನಾನು ಕಂಡಿದ್ದೇನೆ. ಹಾಗೆ ಮಾಡಬೇಕಾದಾಗ ಅವರ ಮನಸ್ಥಿತಿ ಹೀಗಿರುತ್ತೆ. ಕೆಲವು ಸತಿ ಇದು ತಡೆಯೋಲ್ಲ ಇದೆ ಅಂತ ಹೇಳಿ ಅವರು ಅರವಳಿಕೆಯನ್ನು ಕೊಟ್ಟಿದ್ದನ್ನು ನೋಡಿಲ್ಲ ನಾನು. ಎಷ್ಟೋ ಬಾರಿ ಏನಾಗ್ತದೆ, ಅರವಳಿಕೆ ಏನು ಬೇಡ ಅದು ತಡೆಯೋಲ್ಲ ದೇಹ, ಅದೆಲ್ಲ ವೈದ್ಯಕೀಯ ಸೂಕ್ಷ್ಮಗಳು ತುಂಬ ಇರ್ತವೆ. ಅಂಥ ಸೂಕ್ಷ್ಮಗಳಿಗೆ ನಮ್ಮ ಈ ಮಾತೃ ಹೃದಯಿ ಡಾಕ್ಟರ್ ನಾರಾಯಣ ಹೆಗಡೆ ಅಂತವರು ಹೆಚ್ಚು ಫಲಕಾರಿಯಾಗ್ತಾರೆ. ಈ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇವತ್ತು ನೋಡಿದ್ರೆ ಹಾಗೆ ಅಭಿನಂದಿಸಬೇಕು. ಯಾಕೆಂದರೆ ಈ ಅಂಗ ಸ್ವರೂಪೀಕರಣ ದಿನ ವಿಶ್ವ ಅಂಗ ಸ್ವರೂಪೀಕರಣ ಇದ್ದೀವಿ ನಾವು. ಅದೆಲ್ಲವೂ ಅವರನ್ನು ಅಭಿನಂದಿಸೋಕ್ಕಾಗಿ ಅವರು ಮತ್ತು ಅವರ ಜೊತೆಗಾರರು ಯಾರೆಲ್ಲ ಇದ್ದಾಗ ಈ ದೇಶದಲ್ಲಿ ಅಂಥವರೆಲ್ಲರನ್ನ ನೆನೆಯುವ, ಅವರಿಗೆ ಶ್ಲಾಘನೆಯನ್ನು ಕೊಡುವ, ಕೃತಜ್ಞತೆಯಿಂದ ಅವರ ಕೆಲಸವನ್ನು ಮೆಚ್ಚಿಕೊಳ್ಳುವ ಕೆಲಸ ಈ ವೇದಿಕೆಯದು. ಆ ಕೆಲಸವನ್ನು ನಿಮ್ಮೆಲ್ಲರ ಪರವಾಗಿ ಮಾಡ್ತಾ ವೈದ್ಯರತ್ನರಾದಂಥ ಡಾಕ್ಟರ್ ನಾರಾಯಣ ಹೆಗಡೆ ಅವರು ಅವರ ಎಲ್ಲ ಅಭೀಪ್ಸೆ ಈಡೇರಲಿ, ಅವರ ಎಲ್ಲ ಅಭೀಷ್ಟ ನೆರವೇರಲಿ. ಅವರು ಕಂಡ ಕನಸುಗಳಿಗೆಲ್ಲ ಅದು ಸಣ್ಣ ಪುಟ್ಟದಲ್ಲ, ಅದು ದೊಡ್ಡ ದೊಡ್ಡ ಕನಸುಗಳಿವೆ. ಅವರು ಕಂಡ ಅಷ್ಟೂ ಕನಸುಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಸಾಧಿಸಿ ಅವರ ಇಡೀ ಕುಟುಂಬಕ್ಕೆ ಸಕಲ ಸನ್ಮಂಗಳಾಗುಂಟಾಗಲಿ ಅಂತ ಹೇಳಿ ಗುರುದೇವತಾ ಪ್ರಸಾದೇನ ಸಕಲಾಭೀಷ್ಟ ಸಿದ್ಧಿರಸ್ತು ನನ್ನ ಮಾತನ್ನು ನಮ್ಮ ಸಂಸ್ಕಾರಾರ್ಥಿ ವತಿಗಳು ಸಂಸ್ಕಾರಾರ್ಥಿ ಉಪಾಧ್ಯಕ್ಷರು ಇಲ್ಲೇ ಇದ್ದಾರೆ. ಅವರೆಲ್ಲರ ಪರವಾಗಿ ನಾನು ಅವರಿಗೆ ಪೂರ್ವವಾದ ಧನ್ಯವಾದವನ್ನು, ಕೃತಜ್ಞತೆಯನ್ನು ನನ್ನ ಸಹೋದರಿಯನ್ನು ಮಡಿಲಿಗೆ ಹಾಕಿದ್ದೇನೆ ಅನ್ನೋ ಕಿವಿ ಮಾತು ಎಚ್ಚರಿಕೆಯನ್ನು ಅವ್ರಿಗೆ ಹೇಳ್ತಾ ನನ್ನನ್ನು ಕರೆಸಿದ್ದಕ್ಕಾಗಿ ನಾವು ಇದೊಂದು ಗಮನೀಯ ಅಂಶ ಏನು ಅಂತ ಹೇಳಿದ್ರೆ, ನಾನು ಈ ವಲಯದವನೇ ಅಲ್ಲ. ವೈದ್ಯರೆಲ್ಲ ಮಾತಾಡ್ತಿರ್ಬೇಕಾದಾಗ ಅವರೆಲ್ಲ ತಲೆದೂಗ್ತಿರ್ಬೇಕಾದ್ರೆ ಅವರು ಪರಸ್ಪರ ಕೊಡ್ಕೊಂಡಂಥ ಆ ಎಲ್ಲ ಟರ್ಮಿನಾಲಜೀಸ್ ಇದೆಯಲ್ಲ, ಆ ಎಲ್ಲವೂ ನಮಗೆ ತಿಳಿದೇ ಇಲ್ಲ. ನಮ್ಮ ಓದು ಅದಲ್ಲ, ನಮ್ಮ ಕ್ಷೇತ್ರವೂ ಓದಲ್ಲ, ನಮ್ಮ ವಲಯವೂ ಓದಲ್ಲ. ಆದರೆ ಇವರು ಬರಲಿ ಅದನ್ನು ಮನಸ್ಸಿಲ್ಲ. ಆಮೇಲೆ ಅದು ನಾವು ಸಾಂಸ್ಕೃತಿಕ ಲೋಕದಲ್ಲಿ ಕೇಳ್ತೇವೆ, ನಮಗೆ ಒಂದು ಅಂಬಿಕೆ ಇರುತ್ತೆ, ನಾನು ಸ್ಥಾಪಿತ ಕಲಾವಿದ, ನಾನು ಸ್ಥಾಪಿತ ಮನುಷ್ಯ, ಹಾಗಾಗಿ ನನಗೆ ಒಂದಿಷ್ಟು ಇಂಗು ಕೊಡ್ಲಿ ಅನ್ನೋ ಹುಂಬತನ ಬಂದಿರುತ್ತೆ. ಆ ಕೆಲಸವನ್ನು ವೈದ್ಯರು ಮಾಡ್ತಾರೆ. ರಾತ್ರಿ 8 ಗಂಟೆ ಕರೆ ಮಾಡಿ ಬೆಳಗ್ಗೆ ಬರೋದು ನೆನಪಿದೆಯಲ್ವೇ, ನಿಮಗೆ ವಿಳಾಸ ಕಳಿಸ್ತೀನಿ ಅಲ್ವೇ, ಮತ್ತೆ ನಾನು ಈ ಥರದ್ದೆಲ್ಲ ಅವರಷ್ಟು ಸಮಯ ಹೇಗೆ ಸಿಕ್ಕಿದ್ದು ಅಂತ ಯೋಚನೆ ಮಾಡ್ತೀನಿ ನಾನು. ಅನೇಕರು ಎಷ್ಟೋ ಬಾರಿ ಅವರಿಗೆ ಅವರ ಮಧ್ಯಾಹ್ನದ ಊಟವೋ ಅಥವಾ ಸಾಯಂಕಾಲದ ಚಹಾವೋ ಅಥವಾ ರಾತ್ರಿ ಊಟವೋ ಒಂದು ಚಿತ್ರವನ್ನು ಕಳಿಸಿದ್ರು. ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಒಂದು ಚಿತ್ರ ಕಳಿಸಿ, ನೋಡಿ ಇದು ಇಂದು ಬೆಳಗಿನ 3 ಗಂಟೆವರೆಗೂ ಮಾಡಿದ್ದು ಅಂತ ಹೇಳಿ. ನೋಡೋಕೆ ಎಷ್ಟು ಘೋರವಿತ್ತು ಅಂತಂದ್ರೆ ಅವರು ಯಾವ ಮನಸ್ಥಿತಿಯಲ್ಲಿ ಆ ಎಲ್ಲ ಕೆಲಸವನ್ನು ಮಾಡ್ತಾರೆ ಅಂತ ನಾವು ಊಹೆ ಕೂಡ ಮಾಡ್ಕೊಳ್ಳೋ ಸಾಧ್ಯವಿಲ್ಲ. ಅನೂಹ್ಯವಾದಂಥ ಇಂಥ ವೃತ್ತಿ, ಅನೂಹ್ಯವಾದಂಥ ಇಂಥ ಧರ್ಮ ಅಂದರೆ ಅವರು ಪಾಲಿಸಿರುವಂಥ ವೃತ್ತಿ ಧರ್ಮ. ಈ ಧರ್ಮ ಅವರನ್ನು ಸದಾ ಕಾಪಾಡುತ್ತೆ. ಅವರು ವೃಕ್ಷಗಳನ್ನು ಸಸಿಗಳನ್ನು ನೆಟ್ಟು ವೃಕ್ಷವಾಸ ಕೆಲಸ ಮಾಡ್ತಾರೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳೋದಾದ್ರೆ ವೃಕ್ಷದ ರಕ್ಷತಿ ಅದು ಇದೆ. ಯಾರು ಕಾಪಾಡ್ತಾರೋ ವೃಕ್ಷಗಳನ್ನ, ಸಸಿಗಳನ್ನ ಕಾಪಾಡ್ತಾರೆ, ಅದು ನೆರಳಾಗಿ ತಂಪಾಗಿ ನೆರಳಾಗುತ್ತೆ. ತಾಪಮಾನ 52ಕ್ಕೆ ಹೋಗ್ಬಿಟ್ಟಿದೆ. ತುಂಬ ಜನರು ದೆಹಲಿ ಅಂತ ಜಾಗಗಳಲ್ಲಿ ರಸ್ತೆಗಳಲ್ಲಿ ನೀರು ಮುಗಿಸುವಂಥ ರಸ್ತೆ, ಇಲ್ಲಾಂದರೆ ವಾಹನಗಳ ಟೈರ್ಗಳು ತುಂಬ ದೊಡ್ಡ ಆಸ್ಫೋಟ ಕಾರಣವಾಗಬೇಕು ಅಂತ ರಸ್ತೆಗಳಿಗೆ ನೀರು ಉಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಈ ರಸ್ತೆಗಳಿಗೆ ನೀರು ಉಳಿಸೋ ಕೆಲಸವನ್ನು ಸಸಿಗಳಿಗೆ ನೀರು ಉಳಿಸುವ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ನಾವು ತಾಪಮಾನವನ್ನು ಒಂದು ತಹಬದಿಗೆ ತರೋ ಸಾಧ್ಯವಾಗಿತ್ತು. ಅದನ್ನು ಮಾಡದೆ ಅವರು ಪರಿಸರ ಕಾಳಜಿಯನ್ನ ಮತ್ತೆ ಸಮಾಜ ಕಾಳಜಿಯನ್ನು ಒಟ್ಟೊಟ್ಟಿಗೆ ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಎಲ್ಲ ಅಂಗಗಳು ಸ್ಫುರದ್ರೂಪಿಯಾಗಿ ಅದರ ಸ್ಫುರಣಕ್ಕೆ ಕಾರಣವಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಅಲ್ಟಿಮಾ ಅಥವಾ ಇವರು ಅಂದ್ಕೊಂಡಂಥ ಎಲ್ಲ ಕೆಲಸಗಳಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಜೊತೆಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಸರ್ವ ಶ್ರೇಯವನ್ನು ನಾವು ಅವರಿಗೆ ಸಲ್ಲಿಸೋಣ. ಮತ್ತೆ ಇಂದು ಏನು ವೈದ್ಯಕೀಯ ಈ ನಮ್ಮ ಅಂಗ ಸ್ವರೂಪೀಕರಣ ಇದೆಯಲ್ಲ, ಅದು ಅವರ ನಿರಂತರ ಕಾಯಕದ ಜೊತೆಗೆ ಅವರು ಅನ್ಕೊಂಡಂತಹ ಚಾರಣ ಇತ್ಯಾದಿಗಳಲ್ಲೂ ಅವರು ಕೈಗೂಡಲಿ, ಅವರು ಸಫಲವಾಗಲಿ ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತೊಮ್ಮೆ ಬಾಗಿದ ಶಿರ ಮತ್ತೆ ಮುಗಿದ ಕರದ ನಮನವನ್ನು ವೈದ್ಯಕೀಯ ಮತ್ತೆ ನಾನೂರು ಅವರೆಲ್ಲರ ಸಹಚಾರಿಗಳು ನಿಮ್ಮೆಲ್ಲರೂ ನಮ್ಮ ತಲುಪಿಸಿ ನನ್ನ ಮಾತಿಗೆ ವಿರಾಮ ಹಾಡ್ತೀನಿ. ನಮಸ್ಕಾರ. ನಮ್ಮೆಲ್ಲರ ವತಿಯಿಂದ ಡಾಕ್ಟರ್ ನಾರಾಯಣ ಹೆಗಡೆಯನ್ನು ಅಭಿನಂದಿಸುವ ಮತ್ತು ದಯವಿಟ್ಟು ಶ್ರೀತಾ ಮೈಸೂರು ಮಂಜುನಾಥ್ ದಯವಿಟ್ಟು ಬಂದು ನನ್ನ ಜೊತೆ ತೆಗೆದುಕೊಳ್ಬೇಕು ಅಂತೇಳಿ. ಡಾಕ್ಟರ್ ನಾರಾಯಣ ಹೆಗಡೆಯವರು ನಮ್ಮ ಒಂದು ನನ್ನ ಸ್ನೇಹಿತ. ಏನು ವಿಶೇಷ ಅಂತ ಹೇಳಿದ್ರೆ, ಡಾಕ್ಟರಿಗೆ ನಾನು ಇವತ್ತಿನ ಕನ್ನಡದ ಶಬ್ದದ ಬಳಕೆಯನ್ನು ಮಾಡಿದ್ದು ಪ್ರಸಾದ್ ಪ್ಲಾಸ್ಟಿಕ್ ಸರ್ಜರಿಗೆ. ನಾನು ಬಹಳ ಹುಡುಕಿ ಇವತ್ತಿನ ದಿನಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಸೌಂದರ್ಯ ಅಂತ ಹೇಳೋ ಒಂದು ಕಲ್ಪನೆ ಇದೆ. ಇವತ್ತಿಗೂ ಸೌಂದರ್ಯದ ಹಾಗಾಗಿ ಒಂದು ಸೌಂದರ್ಯದ ಪ್ರತಿರೂಪವನ್ನೇ ತಗೊಂಡು ಬಂದಿದ್ದೇನೆ. ದಯವಿಟ್ಟು ನಮ್ಮ ಅತಿಥಿಗಳು ಅವರಿಗೆ ನಮ್ಮೆಲ್ಲರ ಪರವಾಗಿ ಅದಕ್ಕೆ ಪ್ರಕಾಶನವನ್ನು ನೀಡಿ ಅಭಿನಂದಿಸಬೇಕು, ಗೌರವಿಸಬೇಕು ಅಂತ ಕೇಳ್ತೀನಿ. ಶಿಲ್ಪ
ಎಲ್ಲರಿಗೂ ನಮಸ್ಕಾರ. ಸುಚೀಂದ್ರ ಜಿ ಅವರು ಬಂದಾಗ ತುಂಬಾ ದೊಡ್ಡ ಅಡ್ವಾಂಟೇಜ್ ಇರುತ್ತೆ. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಬೇರೆ ಅವರು ನಾವು ಯಾರ್ಯಾರು ಏನೇನೆಲ್ಲ ಹೇಳಬೇಕು ಅಂತ ಅನ್ಕೊಂಡಿರ್ತೀವೋ ಎಲ್ಲವನ್ನ ಅತ್ಯಂತ ಸಮರ್ಪಕವಾಗಿ, ಸುಸ್ಪಷ್ಟವಾಗಿ, ಅತ್ಯದ್ಭುತವಾಗಿ ಆ ಪದಗಳ ವಿನ್ಯಾಸ ಅವುಗಳನ್ನ ನಾವು ಮಾತಾಡ್ಬಿಟ್ಟ ಮೇಲೆ ಯಾರಿರ್ತಾರೆ. ಅದು ನಾನಂತೂ ಸಂಗೀತದವನು, ನಮಗೆ ಸಾಹಿತ್ಯದ ಇವ್ರ ಪದ ಜೋಡಣೆ, ಈಗ ಅತಿ ಮುಖ್ಯವಾಗಿ ಅವ್ರ ವಾಯಸ್ಸು, ಅವ್ರ ವಾಯ್ಸ್ ಹೆಂಗಿದೆ, ಅವ್ರ ಕಂಠ. ನಾವು ಎಷ್ಟೊಂದು ಸರಿ ಹೇಳ್ತಾ ಇದ್ದುಂಟು, ಸಂಗೀತಗಾರರಿಗೆ ಈ ಥರದ್ದು ಒಂದು ಕಂಠಶ್ರೀ ಇದ್ದಿದ್ರೆ ಅದರ ಸಮಾಚಾರವೇ ಬೇರೆ ಅಂತ ಅನ್ಕೋತಾ ಇದ್ದು. ಅಂಥ ಒಬ್ಬ ದೊಡ್ಡ ವಿದ್ವಾಂಸರು ಅವರು. ನಾವು ಅವ್ರ ಬರೀ ಕಲಾವಿದ ಅಂತ ಅಷ್ಟೇ ನಾವು ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಲಾವಿದ ಎಲ್ಲರಿಗೂ ಇರ್ತಾರೆ, ಜಾಗೃತವಾಗಿರ್ತಾರೆ. ಆ ಕಲಾವಿದ ಅನ್ನೋದಕ್ಕಿಂತಲೂ ನೆಕ್ಸ್ಟ್ ಲೆವೆಲ್ಗೆ ವಿದ್ವಾಂಸರಾಗಿ ಇವತ್ತು ನಮ್ಮ ನಾಡಿನ ಹೆಮ್ಮೆಯಾಗಿ ಮೂಡಿ ಬಂದಿರ್ತಕ್ಕಂಥವರು ಸುಚಿಂದ್ರಜಿ ಅವರು. ಅವರು ಇದ್ದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಭೆ, ಆ ಒಂದು ವೈಬ್ರೇಷನ್. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಗೌರವವನ್ನು ಸಮರ್ಪಿಸೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಬರೋದು ಬಹಳ ಸಂತೋಷ. ಇನ್ನು ನಮ್ಮ ಡಾಕ್ಟರ್ ಬಗ್ಗೆ ಏನು ಹೇಳಿ, ಈ ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಏನೋ ಇದೆ ಸರಿ. ಈ ಡಾಕ್ಟ್ರು ಈ ಬರೀ ಹ್ಯೂಮನ್ ಬಾಡಿಗಳಿಗೆ ಮಾತ್ರ ಸರ್ಜರಿ ಮಾಡಿ ಅದಕ್ಕಿಂತ ಹೆಚ್ಚಾಗಿ ಅವರ ಜವಾಬ್ದಾರಿಯನ್ನು ಅರಿತುಕೊಂಡು ಸಮಾಜಕ್ಕೂ ಏನಾದರೂ ಸರ್ಜರಿ ಮಾಡಬೇಕು ಅಂತ ಹೊರಟವರಲ್ಲಿ ಅತ್ಯಂತ ಮುಂಚೂಣಿದೆ. ಸಮಾಜಕ್ಕೆ ಏನು ಸರ್ಜರಿ ಮಾಡೋಕ್ಕೆ ಸಾಧ್ಯ? ಆ ಸಾಂಸ್ಕೃತಿಕವಾಗಿ ಒಂದು ಜವಾಬ್ದಾರಿಗಳನ್ನ ಅರಿತುಕೊಂಡಂತಹ ಪರಿಸರದ ಕಾಳಜಿ ಆಗಿರಲಿ, ಸಾಮಾಜಿಕ ಪ್ರಜ್ಞೆ ಆಗಿರಲಿ, ಒಂದು ನೈತಿಕತೆ ಆಗಿರಲಿ, ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಗಲಿ, ಎಲ್ಲವೂ ಒಬ್ಬ ನಿಜವಾದ ಒಬ್ಬ ಪ್ರಜೆ ಅನ್ನಿಸ್ಕೊಂಡಿರೋರಿಗೆ ಏನೇನೆಲ್ಲ ಕ್ವಾಲಿಟಿ ಬೇಕು ಅದೆಲ್ಲವನ್ನ ಮರೆತುಕೊಂಡು ನಾವು ನಿಂತ್ಕೊಂಡ್ಬಿಟ್ಟಿದ್ದೀವಲ್ಲ ಈಗಿನ ಕಾಲದಲ್ಲಿ ಅಂತ ತಲೆ ಕೆಡಿಸ್ಕೊಂಡು ಅವ್ರ ಕತ್ತರಿ ಅಲ್ಲಿಗಿಂತ ಹೆಚ್ಚಾಗಿ ಸಮಾಜಕ್ಕೇ ಬೇಕೇನೋ ಅಂತ ಅದರ ಜವಾಬ್ದಾರಿ ತಿಳ್ಕೊಂಡು ಹೊರಟವರು ನಮ್ಗೆ. ಹಾಗಾಗಿ ಅವರ ವಿಚಾರ ಲಹರಿಯನ್ನು ಗಮನಿಸಿ, ಅವರು ಮಾಡ್ತಿರ್ತಕ್ಕಂಥ ವಿಚಾರಗಳನ್ನ ನೋಡಿ, ಆ ಕಾರ್ಯಗಳನ್ನು ನೋಡಿ, ಎಲ್ಲವೂ ಆ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸಾಮಾಜಿಕ ಬದ್ಧತೆ, ಸಾಮಾಜಿಕ ಒಂದು ಪ್ರಜ್ಞೆ ಅವರಲ್ಲಿ ಯಾವತ್ತೂ ಕಾಡ್ತಾ ಇರುತ್ತೆ. ಒಂದು ಅದರ ರಾಷ್ಟ್ರೀಯತೆ ಆಗಿರಲಿ, ನಮ್ಮ ಸಂಸ್ಕೃತಿಗಳಾಗಲಿ, ನಮ್ಮ ಸಂಸ್ಕಾರಗಳಾಗಲಿ, ಈ ಎಲ್ಲ ಎಲ್ಲಿ ಹೋಗ್ತಾ ಇದೆ ನಮ್ಮ ದೇಶದಲ್ಲಿ, ಯಾತಕ್ಕೆ ಈ ಥರ ಆಗೋಗ್ತಾ ಇದೆ, ಬೇರೆಯವರೆಲ್ಲರೂ ನೋಡಿದಾಗ ಅತ್ಯಂತ ಕೆಳಗಡೆಗೆ ಹೊರಟೋಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ನಾವಂಥವರೆಲ್ಲ ಕೈ ಜೋಡಿಸ್ಬೇಕಿಲ್ಲ ಅಂತ ಯೋಚನೆ ಮಾಡಿದಂಥವರು ನಮ್ಮ ಡಾಕ್ಟ್ರು. ಅವರ ಯಶಸ್ಸು ಅವರ ಫೀಲ್ಡ್ನಲ್ಲಿ ಹೇಗಿದೆ ಅಂತ ನಾನು ಹೇಳಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಸರ್ಜನ್ಸ್ ಆಫ್ ಆಫ್ ದಿ ರೀಜನ್. ನಮ್ಮೆಲ್ಲರಿಗೂ ಭಾಳ ಬೇಕಾದವರು. ಎಲ್ಲರೂ ಅವ್ರ ಹತ್ರ ಒಂದೆಲ್ಲ ಒಂದು ಟ್ರೀಟ್ಮೆಂಟ್ ತಗೊಂಡಿದ್ದವ್ರೆ. ನಮ್ಗೆ ಅವ್ರು ಎಷ್ಟು ಹತ್ತಿರದವ್ರಾಗಿದ್ದಾರೆ ಅಂದರೆ ಅವ್ರಿಗೆ ಸಂಬಂಧಪಡದೇ ಇದ್ದರೂ ಎಂಟಿ ತೊಂದರೆ ಆದರೂ, ಇನ್ಯಾವುದೋ ಸ್ಕಿನ್ ತೊಂದರೆ ಆದರೂ ಒಂದ್ಸರಿ ಅವ್ರು ಕೇಳಬೇಕು ಅನ್ನೋಷ್ಟು ಆ ವಿಶ್ವಾಸ ಅರ್ಹತೆ ಅವ್ರ ಮೇಲೆ ನಮ್ಮೆಲ್ಲರಿಗೂ ಬೆಳ್ಕೊಂಡಿದೆ ಅಂತಂದರೆ ಅದನ್ನು ಸುಚಿಂದ್ರಜವರು ಕರೆಕ್ಟಾಗಿ ಹೇಳಿದ್ದಾರೆ. ಆ ಒಂದು ಕ್ವಾಲಿಫಿಕೇಷನ್ನು ಎಲ್ಲ ಡಾಕ್ಟರ್ಗೂ ಇರೋದು ಅಪರೂಪ ಅಂತ ಒಬ್ಬ ತಿಳುವಳಿಕೆ ಇರ್ತಕ್ಕಂಥ ಒಬ್ಬರು. ಇಂಥವರೇ ಇದೇ ಥರದ ಒಂದು ಕಳಕಳಿ, ಒಂದು ಸಾಮಾಜಿಕ ಕಳಕಳಿ, ನಮ್ಮ ರಾಷ್ಟ್ರದ ಬಗ್ಗೆ ಇರತಕ್ಕಂಥ ಒಂದು ಗೌರವ ಎಲ್ಲ ಫೀಲ್ಡ್ನಲ್ಲೂ, ಈ ಡಾಕ್ಟರ್ಗೆ ಅಷ್ಟೇ ಅಲ್ಲ, ಎಲ್ಲ ಫೀಲ್ಡ್, ಅವ್ರು ಇಂಜಿನಿಯರ್ ಆಗಿರಲಿ, ಬೇರೆ ಯಾವುದೇ ಬಿಸ್ನೆಸ್ಮನ್ ಆಗಿರಲಿ, ಕಲಾವಿದರಾಗಿರಲಿ, ಶೈಕ್ಷಣಿಕ ತಜ್ಞರಾಗಿರಲಿ, ಎಲ್ಲರಿಗೂ ಒಂದು ಇಷ್ಟು ಪರ್ಸೆಂಟೇಜ್ ಆದರೂ ಬಂದರೆ ನಮ್ಮ ರಾಷ್ಟ್ರ ಎಲ್ಲಿಗೂ ಬೇರೆ ಎಲ್ಲೋ ಇದ್ದಿದ್ದೇನೋ ಅನ್ನುವಂತಹ ಒಂದು ಯೋಚನೆಯನ್ನು ನಾವೆಲ್ಲ ಮಾಡಬಹುದು. ಅದನ್ನು ಮೂಡಿಸ್ತಕ್ಕಂಥ ದೃಷ್ಟಿನಲ್ಲಿ ಅವರು ನೀವು ಎಲ್ಲೂ ಹೋಗಿ ಸಿಗ್ತಾರೆ. ಆಸ್ಪತ್ರೆಗಳು ಹೋದ್ರು ಆಸ್ಪತ್ರೆಯಲ್ಲಿ ಸಿಗ್ತಾರೆ. ಈ ಪುಸ್ತಕ ತಗೊಂಡ್ರೆ ಅದರಲ್ಲಿ ಇವ್ರದ್ದೊಂದು ಸಮಾಚಾರ ಇರುತ್ತೆ. ಸಂಗೀತಕ್ಕೆ ಹೋದರೆ ಅವರು ಸಂಗೀತದಲ್ಲಿ ಮುಂದೆ ಕೂತ್ಕೊಂಡಿರ್ತಾರೆ, ಅವ್ರ ವೈಫು ಹಾಡ್ತಾ ಕೂತಿರ್ತಾರೆ. ಇಲ್ಲ ಇನ್ನೆಲ್ಲೋ ನೋಡಿದ್ರೆ ರಾತ್ರಿ ನಮ್ಮ ಸುಚೀಂದ್ರ ಹೇಳಿದಾಗ ಯಾವನೊಬ್ಬ ತಲೆಕೆಳಗಾಗಿ ಯೋಗಾಸನ ಮಾಡ್ತಾ ಇರೋ ಒಂದು ಫೋಟೋ ನೋಡಿದ್ರೆ ಡಾಕ್ಟ್ರೇ ಆಗಿರ್ತಾರೆ. ಇನ್ಯಾವುದೋ ಒಂದು ಚಿತ್ರ, ಒಂದು ಸಣ್ಣ ಗೀಚಿ ಒಂದು ಗೀಚುವಿಕೆಯಲ್ಲೂ ಒಂದು ಸೌಂದರ್ಯದ ಒಂದು ತುಣುಕು ಇದೆ ಅಂತ ನೀವು ನೋಡಿದ್ರೆ ಅದರಲ್ಲಿ ಡಾಕ್ಟರ್ ಸಿಗ್ತಾರೆ. ಇನ್ಯಾವುದೋ ಗೋಡೆ ಕಟ್ಟದೆ, ಗೋಡೆ ಮೇಲೆ ಕಾಂಪೌಂಡ್ ಮೇಲೆ ಬಣ್ಣ ಬಿಡಿಸ್ತೆ ಮಗಳ ಜೊತೆ ಅಂತ ಅದನ್ನಲ್ಲಿ ಇರ್ತಾರೆ.
ಸರಿ ಏನಪ್ಪ ಈ ಡಾಕ್ಟ್ರು ಅಂತ ನೀವು ವಾಕಿಂಗ್ ಹೋಗಿ ಅಲ್ಲಿ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಸರಿ ಇನ್ನೆಲ್ಲೋ ಹೋಗಿ ಡಾಕ್ಟರ್ ಸಮಾಚಾರ ಬೇರೆ ಹೊರಗಡೆ ಹೊರಡೋಣ ಅಂತ ಊರು ಹೊರಗಡೆ ಹೋದ್ರೆ ಅಲ್ಲಿ ಯಾವುದೋ ಒಂದು ಸಣ್ಣ ಚಡ್ಡಿ ಹಾಕೊಂಡು ತೋಟದ ಕೆಲಸ ಮಾಡ್ತಾ ಕೂತಿರ್ತಾರೆ. ಇನ್ನೆಲ್ಲೋ ಹೋಗೋಣ, ಈ ಮೈಸೂರೇ ಬಿಟ್ಬಿಡೋಣ, ಬೇರೆ ಎಲ್ಲಿಗಾರು ಹೋಗೋಣ ಅಂತಂದ್ರೆ ಫ್ಯಾಮಿಲಿ ಜೊತೆ ವೆಕೇಶನ್ ಬಂದಿರ್ತಾರೆ. ನೀವು ಹೇಳಿದಂಗೆ ಸುಚಿಂದ್ರಜಿ ಎಲ್ಲ ಥರದಲ್ಲೂ ಅವ್ರಿಗೆ ಹೆಂಗೆ ಟೈಮ್ ಸಿಗುತ್ತೆ ಅಂತಂದ್ರೆ ನಮಗೆ ಇಷ್ಟೆಲ್ಲ ಸರಿ. ಹಾಗಾಗಿ ಇಷ್ಟಲ್ಲದೆ ಎಲ್ಲರ ಬಗ್ಗೆ ಇರ್ತಕ್ಕಂಥ ಸ್ನೇಹ, ಪ್ರೀತಿ. ಹಾಗಾಗಿ ಅಲ್ಟಿಮಾದ ಬಗ್ಗೆ ನೀವು ಕರೆಕ್ಟಾದ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರೆ ಅದು ಅಲ್ಟಿಮಾ ಎಲ್ಲವನ್ನೂ ಮೀರಿದ್ದು ಎಲ್ಲದಕ್ಕೂ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಲೆವೆಲ್ನಲ್ಲಿ ಇರ್ತಕ್ಕಂಥದ್ದು ಅನ್ನೋದು ಸುಮ್ಮನೆ ಒಂದು ಸಾಂಕೇತಿಕವಾದ ಪದ. ಆದರೂ ಅದನ್ನು ಬರೀ ಮೆಡಿಕಲ್ ವೈದ್ಯಕೀಯವಾದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ನಿಜವಾಗ್ಲೂ ನಮ್ಮ 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 ಅಭಿಪ್ರಾಯಗಳನ್ನು, ನಮ್ಮ ಒಂದು ಪರ್ಸನಾಲಿಟಿಯನ್ನು ಹೇಗೆ ನಾವು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೋದು ಅನ್ನೋದರಲ್ಲಿ ಒಂದು ಸಮಗ್ರವಾದ ಒಂದು ಯೋಚನೆಯನ್ನು ಮಾಡಿಕೊಂಡು ಅದರಲ್ಲಿ ಅವ್ರನ್ನ ಕೇಳಿ ನಾನು ಯಾವುದಾದ್ರೂ ಪ್ರಗತಿ ದೊಡ್ಡ ಸಾಧನೆ ಮಾಡಿಲ್ಲ, ಐ ಆಮ್ ಎ ಸಿನ್ಸಿಯರ್ ಪ್ರಾಕ್ಟೀಷನರ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂತಲೇ ಅವರು ಹೇಳ್ತಾರೆ. ಹಾಗಾಗಿ ಅವರ ಲೈಫು ನಮ್ಮೆಲ್ಲರಿಗೂ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಸಮಾಚಾರ. ನಮಗೆ ನಮ್ಮ ಮೈಸೂರಿನವರೇ ಅಂತ ಒಂದು ದೊಡ್ಡ ಹೆಮ್ಮೆ, ನಮ್ಮ ಡಾಕ್ಟ್ರು ದೊಡ್ಡ ಹೆಮ್ಮೆ. ನಮ್ಮ ನಡುವೆಯೇ ಇಂಥವು ಇರೋದು. ಈ ಥರದ ಒಂದು ಅವ್ರು ಮಾಡ್ತಕ್ಕಂಥ ಒಂದು ಅವ್ರ ಸಣ್ಣದೇ ಕಾರ್ಯಕ್ರಮ ಅಂತ ಅವ್ರು ಅನ್ಕೋತಾರೆ, ಆದರೆ ಇದರ ಪ್ರಭಾವ ತುಂಬ ಜಾಸ್ತಿ ಇರುತ್ತೆ. ಇಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ನಡೆಯಲಿ. ಡಾಕ್ಟ್ರು, ಅವರ ಶ್ರೀಮತಿಯವರು ಶಿಲ್ಪ, ಅವರು ಅತ್ಯದ್ಭುತವಾಗಿ ಹಾಡುವಂಥ ಕಲಾವಿದರು, ಅವ್ರ ಜೊತೆಗೆ ಸಂಗೀತಕ್ಕೆ ಒಂದಿಷ್ಟು ಯೋಚನೆಯನ್ನು ಮಾಡಿ ಅದಕ್ಕೆ ಸಮಯವನ್ನು ಕೊಟ್ಟು ಈ ತಾವೆಲ್ಲ ಗಣ್ಯರೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರನ್ನ ಎಲ್ಲ ಈ ಅದಕ್ಕೆ ಪ್ರೊಫೆಷನ್ನಾಗಿ ಅತೀತವಾಗಿರ್ತಕ್ಕಂಥ ಎಲ್ಲ ಫೀಲ್ಡ್ನಲ್ಲೂ ಅವರಿಗೆ ಸ್ನೇಹಿತರು ಇದ್ದಾರೆ. ಹಾಗಾಗಿ ಅವರಿಗೆ ನಮ್ಮೆಲ್ಲರಿಗೂ ಬೇಕಾದವರು. ಅವರು ಮಾಡ್ತಾ ಇರ್ತಕ್ಕಂತಹ ಈ ಎಲ್ಲ ಕಾರ್ಯಕ್ರಮಗಳು ಇನ್ನೊಂದಿಷ್ಟು ಜನಗಳಿಗೆ, ಇನ್ನೊಂದಿಷ್ಟು ಗುಂಪಿಗೆ, ಇನ್ನೊಂದಿಷ್ಟು ಸಂತತಿಗೆ ಅದರ ಪ್ರಭಾವವನ್ನು ಬೀರಲಿ. ಎಲ್ಲರೂ ಸುಮ್ಮನೆ ಡಾಕ್ಟರ್ನ ನೀವು ಹೇಳಿದಂಗೆ ಇದು ಸುಮ್ಮನೆ ಏನೋ ಅವ್ರನ್ನ ಮುಖಸ್ತುತಿಗೋಸ್ಕರ ಮಾತಾಡ್ತಕ್ಕಂಥ ಸಮಾಚಾರ ಅಲ್ಲ. ಅವರು ಮಾಡ್ತಾ ಇರುವಂಥ ಇನ್ನು ಮಾಡಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೋಡಿ ಅದನ್ನು ಅಭಿನಂದಿಸಿ ಸಂತೋಷದಿಂದ ಡಾಕ್ಟ್ರೇ ನಾವು ನಿಮ್ಮನ್ನು ನೋಡ್ತಾ ಇದ್ದೀವಿ, ಸಂತೋಷ ಪಡ್ತಾ ಇದ್ದೀವಿ, ಹೆಮ್ಮೆ ಪಡ್ಕೊತಾ ಇದ್ದೀವಿ ಅಂತ ಹೇಳೋದಕ್ಕೆ ಒಂದು ಅಕೇಶನ್ ಅಷ್ಟೇ. ಅದನ್ನು ಇದರ ಪ್ರಭಾವ ಇನ್ನೊಂದಿಷ್ಟು ಜನರಿಗೆ ಆಗಲಿ. ಎಲ್ಲರೂ ಇವರು ಮಾಡ್ತಾ ಇರೋದನ್ನು ಸಂತೋಷಪಟ್ಟು ಅದೇ ರೀತಿಯಲ್ಲಿ ನಾವುಗಳು ಬೇರೆ ಒಂದು ಪರಿಸರ ಕಾಳಜಿ ಇರಲಿ, ಮತ್ತೊಂದಿರಲಿ, ಅವುಗಳ ಬಗ್ಗೆ ನಮ್ಮನ್ನು ತೊಡಗಿಸ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ಒಂದು ರಾಷ್ಟ್ರವನ್ನು ಯಾತಕ್ಕೆ ಕಟ್ಟಕ್ಕಾಗೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಆ ಒಂದು ಕೆಪಾಸಿಟಿ ಬಹುಶಃ ಬೇರೆ ಯಾವ ಪ್ರಪಂಚದಲ್ಲಿ ಯಾವ ರಾಷ್ಟ್ರಗಳಿಗೂ ಇಲ್ಲದೆ ಇರಬಹುದಿಲ್ಲ. ಅದನ್ನು ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಇವೆಲ್ಲವೂ ಅತ್ಯಂತ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಎಲ್ಲರ ಪರವಾಗಿ ಇನ್ನೊಂದು ಸಾರಿ ನಮ್ಮ ಮಾನ್ಯ ಡಾಕ್ಟರ್ಗೆ ಮತ್ತೊಂದು ಸಾರಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಆ್ಯಕ್ಚುಲಿ ನಾವು ಮತ್ತು ಸರ್ ಎಲ್ಲಾದರೂ ವಾಕಿಂಗ್ ಸಿಕ್ಕಿದ್ರೆ ಅದೆಲ್ಲೋ ಟೈಮ್ ಎಲ್ಲ ಕೊಡ್ತಾ ಗೊತ್ತಿಲ್ಲ, ಅರ್ಧ ಮುಕ್ಕಾಲು ಗಂಟೆ ಏನೇನೋ ಮಾತಾಡಿ ಕೊನೆಗೆ ಎಲ್ಲಿಂದ ನಾವು ನಮ್ಗೆ ಶುರುವಾಗಿರುತ್ತೆ, ಕೊನೆಗೆ ನಮ್ಮ ದೇಶದ ಬಗ್ಗೆ ಎಲ್ಲ ಶುರುವಾಗ್ಬಿಡುತ್ತೆ, ನಮ್ಮ ಸಂಸ್ಕೃತಿ ಬಗ್ಗೆ. ಹೀಗೇನೆ ಆ್ಯಕ್ಚುಲಿ ಲೈಕ್ ಮೈಂಡೆಡ್ ಪೀಪಲ್ ಜಾಯ್ನ್ ಆದರೆ ಹಾಗೇನೆ ಅದು ವಿಚಾರ ಎಲ್ಲ ಶುರುವಾಗಿದೆ, ಎಲ್ಲ ಹೋಗುತ್ತೆ. ಆ ರೀತಿ ಒಂದು ನಿಟ್ಟಿನಲ್ಲಿ ನಮಗೆ ನಿಮ್ಮಂಥವರ ಒಂದು ಸಂಪರ್ಕ ಬಂದಿದ್ದೇ ಅದು ಅದೃಷ್ಟ ಅಂತ ಹೇಳಬೇಕು. ಹಾಗೆ ಸುಖೇಂದ್ರ ಪ್ರಸಾದ್ ಅವರು ಈಗ ಜಸ್ಟ್ ನನಗೆ 1 ತಿಂಗಳ 2 ತಿಂಗಳಿಂದ ಗೊತ್ತಾಗಿತ್ತು, ಪರಿಚಯ ಆಗಿತ್ತು. ಬಟ್ ಅದು ಎಷ್ಟು ಆತ್ಮೀಯತೆ ಬೆಳೀತು ಅಂದರೆ ನಾನು ಅವ್ರ ಮಾತು ಕೇಳಲೇಬೇಕು ಇವತ್ತು ಅಂತ ಅಂದ್ಬಿಟ್ಟು. ಅದು ಏನಂದ್ರೆ ನನಗೆ ಅದೊಂಥರ ನಿಮ್ಮಂಥವರ ಒಂದು ಜೊತೆಗೆ ಒಡನಾಟ, ಆ ಒಂದು ಮಾತುಗಳೇ ನನಗೆ ಖುಷಿ ಕೊಡೋದು. ಸೊ ಅದು ನಮ್ಮ ಮಕ್ಕಳಿಗೆ ಎಸ್ಪೆಷಲಿ ನಾನು ಹೇಳೋದಂದ್ರೆ ಸ್ಕೂಲಲ್ಲಿ, ಪ್ರತಿ ಸ್ಕೂಲಲ್ಲಿ ಈ ಥರ ವಿಚಾರಗೋಷ್ಠಿಗಳಾಗಬೇಕು. ಆವಾಗ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ನಾವು ನೋಡ್ತೀವಿ, ಈಗ ನನಗೆಲ್ಲ ನಾವು ಈ ಪೊಸಿಷನ್ ಬರಲಿಕ್ಕೆ 1-2-3 ಟೀಚರ್ ಇದ್ರು. ಜಸ್ಟ್ ಅವ್ರು ಏನು ಹೇಳ್ತಾ ಇರಲಿಲ್ಲ, ಬಟ್ ಅವರ ಒಂದು ಪರ್ಸನಾಲಿಟಿ ನಮಗೆ ಇನ್ಸ್ಪಿರೇಷನ್ ಆಗ್ತದೆ. ಅವ್ರು ನೋಡಿದಾಗ ನಾವು ಈ ಥರ ಬದುಕಬೇಕು ಅಂತ. ಸೊ ಆ ರೀತಿ ಒಂದು ಜನರ ಒಂದು ಸಂಪರ್ಕವನ್ನು ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ನಮ್ಮದೊಂದು ಒಂದು ಆಸೆ ಇದೆ. ಆ ರೀತಿ ನಿಟ್ಟಿನಲ್ಲಾದಾಗ ಒಂದು ಸದೃಢ ಸಮಾಜ ನಿರ್ಮಾಣ ಆಗುತ್ತೆ. ಈಗ ನಾವು ಬರೆದ ಒಂದು ಹಾಡಿನ ಒಂದು ತುಣುಕು ಅದನ್ನು ನಾವು ಇವತ್ತು ತಮ್ಮ ಕೈಯಿಂದ ಒಂದು ಉದ್ಘಾಟನೆ ಮಾಡುವ ಒಂದು ಸಂದರ್ಭ. ದಯವಿಟ್ಟು
ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಒಂದು 20 ನಿಮಿಷ ಒಂದು ವಿಡಿಯೋ ಇರುತ್ತೆ ಕೇಳಬೇಕು ಅಂತ ಕೇಳ್ಕೊಳ್ತೀನಿ. ಶುಭವಾಗಲಿ. Dev
ಮನದ
ಆ್ಯಕ್ಚುಲಿ ಮನೆಯಲ್ಲಿ ನಾಯಿ ಕಚ್ಚಿ ತಲೆ ಕಂಪ್ಲೀಟಾಗಿ ಕಿತ್ಕೊಂಡೋಗಿರುತ್ತೆ. ಅಂಥ ಒಂದು ಹುಡುಗ ಧೈರ್ಯವಾಗಿ ಅದನ್ನು ಹೇಗೆ ಎದುರಿಸಿ ಒಂದು ಉದಾಹರಣೆಯಾಗಿ ನಮ್ಮ ಒಂದು ಸಮಾಜದ ಉದಾಹರಣೆಯಾಗಿ ನಿಂತಿದ್ದಾನೆ ಅನ್ನೋದಕ್ಕೆ ಅಮೋಘ ವರ್ಷ ಒಬ್ಬ ನಾನು ಅವನ ಬ್ರೇವ್ ಚೈಲ್ಡ್ ಅಂತ ಇವತ್ತು ಅವನಿಗೆ ಸನ್ಮಾನ ಮಾಡಬೇಕು ಅಂತ ಆ್ಯಕ್ಚುಲಿ ಇದನಿಗೆ ನಾವು ಮೆಡಿಕಲ್ ಯೂಶಲಿ ಆಗಿ ಹೇಳಲ್ಲ, ಅಂದರೆ ಯಾವ ವ್ಯಕ್ತಿಗೆ ಏನಾಗಿತ್ತು ಅಂತ ನಾವು ರಿವೀಲ್ ಮಾಡಬಾರ್ದು. ಆದರೂ ಕೂಡ ಇವನು ಸಮಾಜದಲ್ಲಿ ಇಂತಹ ಮಕ್ಕಳು ಹೇಗೆ ನಮಗೆ ಟ್ರೀಟ್ಮೆಂಟಿಗೆ ಕೋಆಪರೇಟ್ ಮಾಡಿದ್ರೆ, ಅವರು ಟ್ರೀಟ್ಮೆಂಟಿಗೆ ಸ್ಪಂದಿಸಿದರೆ ಹೇಗೆ ಅವರು ಬೇಗ ಗುಣಮುಖರಾಗುತ್ತಾರೆ ಮತ್ತು ಬೇರೆಯವರಿಗೆ ಒಂದು ಆದರ್ಶಪ್ರಾಯ ಆಗುತ್ತೆ ಅಂತ ಹೇಳೋಕ್ಕೆ ನಮ್ಮ ಅಮೋಘ ವರ್ಷ ಒಬ್ಬ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಅವರ ಫೋಟೋವನ್ನು ನಿಮಗೆ ತೋರಿಸಿದ್ರೆ ಆಶ್ಚರ್ಯ ಆಗುತ್ತೆ. ಕಂಪ್ಲೀಟ್ ತಲೆ ಆಲ್ಮೋಸ್ಟ್ ಒಂದು 70% ಭಾಗ ಕಿತ್ತೋಗಿತ್ತು. ಅದು ಅವ್ರ ಸಾಕದ ನಾಯಿನೇ, ಅದೇನೋ ಆಕ್ಸಿಡೆಂಟಲ್ಲಿ ಈ ಮಗು 4 ವರ್ಷ ಇದ್ದ ಅವಾಗ ಬೀಳ್ತಾ ಇದ್ದ ಅನ್ಸುತ್ತೆ. ಆ ಟೈಮಲ್ಲಿ ಅದು ಬಿಟ್ಕೊಳ್ಳಿಕ್ಕೆ ಹೋಗಿದೆ. ಅದು ಅಚಾನಕ್ ಆಗ ಏನೋ ಗೊತ್ತಿಲ್ಲ. ಅವ್ರ ತಂದೆ ಅವರೊಬ್ಬರು ಸೈಕಾಟ್ರಿಸ್ಟು ಡಾಕ್ಟರ್ ಅಜಯ್ ಸರ್ ಬಂದಿದ್ದರು. ಮೇಡಮ್ ಬನ್ನಿ. ಹೇಗೆ ಒಂದು ಪ್ಲಾಸ್ಟಿಕ್ ಸರ್ಜರಿಯ ಒಂದು ಸದುಪಯೋಗ ಅಂದರೆ ಒಂದು ವ್ಯಕ್ತಿಯ ಮೇಲೆ ಹೇಗೆ ಆಗೋದು ಅನ್ನೋದಕ್ಕೆ ಇವರು ಒಂದು ನಿದರ್ಶನ. ಕಂಪ್ಲೀಟ್ ಆಗಿ ಇಷ್ಟು ಭಾಗ ಹೋಗಿತ್ತು. ಅದನ್ನು ಎಮರ್ಜೆನ್ಸಿಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಿ ಆ ಬ್ಲೀಡಿಂಗ್ ಏನಾಗ್ತಾ ಇದ್ದದಲ್ಲ ತಡೆದ್ಬಿಟ್ಟು ಬ್ಲಡ್ ಎಲ್ಲ ಕೊಟ್ಟು ಅವರಿಗೆ, ಆಮೇಲೆ ಆ ಜಾಗಕ್ಕೆ ನಾವು ಬೇರೆ ಕಡೆಯಿಂದ ಚರ್ಮವನ್ನು ಕಸಿ ಮಾಡ್ತೀವಿ. ಕಸಿ ಮಾಡಿದ್ಮೇಲೆ ಇಷ್ಟು ಭಾಗಕ್ಕೆ ಅದು ವಾಸಿ ಆಗುತ್ತೆ. ಬಟ್ ಇಷ್ಟು ಭಾಗ ಕೂದಲು ಇರಲಿಲ್ಲ, ಕಂಪ್ಲೀಟಾಗಿ ಅರ್ಧ ತಲೆಯಷ್ಟು ಹೊರಟೋಗಿತ್ತು. ಅದನ್ನು ನಾವು ಟಿಶ್ಯೂ ಎಕ್ಸ್ಪಾಂಡರ್ ಅಂತ ಹೇಳ್ತೀವಿ. ಟಿಶ್ಯೂ ಎಕ್ಸ್ಪಾಂಡರ್ ಅಂದರೆ ಈ ಚರ್ಮದ ಕೆಳಗಡೆ ಎಲ್ಲಿ ಕೂದಿದೆಯೋ ಆ ಜಾಗದಲ್ಲಿ ಟಿಶ್ಯೂ ಎಕ್ಸ್ಪಾಂಡರ್ ಅಂತ ಹಾಕ್ತೀವಿ. ಆ ಚರ್ಮವನ್ನು ಹಿಗ್ಗಿಸ್ತೀವಿ. ಹಿಗ್ಸ್ಬಿಟ್ಟು ದೊಡ್ಡದು ಮಾಡಿ ಅದು ಫುಲ್ ಆಲ್ಮೋಸ್ಟ್ ಫುಟ್ಬಾಲ್ ಸೈಜ್ ಬರುತ್ತೆ. ಇಷ್ಟು ಬಂದ ಮೇಲೆ ಅದೇ ಚರ್ಮನ ಉಪಯೋಗಿಸ್ಕೊಂಡು ಅದನ್ನು ಕವರ್ ಮಾಡ್ತೀವಿ. ಇದು ಒಂದು ಪ್ಲಾಸ್ಟಿಕ್ ಸರ್ಜರಿಯ ಒಂದು ಚಿಕಿತ್ಸಾ ವಿಧಾನ. ಈ ರೀತಿಯ ಮಾಡಿ ನಾವು ಅವನಿಗೆ ಈಗ ನಾರ್ಮಲ್ ಆಗಿ ಕೂದಲು ಬೆಳೆಯೋ ಥರ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾನು ಯಾಕೆ ಅವ್ರನ್ನ ಇಲ್ಲಿ ಕರೆಸಿದೆ ಅಂದರೆ, ಒಂದು ಚಿಕಿತ್ಸೆಗೆ ಅವನು ಯಾವತ್ತೂ ನಮಗೆ ತೊಂದರೆ ಮಾಡಿಲ್ಲ. ನಗುಮುಖದಲ್ಲೇ ಅವನು ಇದು ಮಾಡ್ತಾ ಇದ್ದ. ಬಹುಶಃ ಒಂದ್ಸಲ ಸ್ವಲ್ಪ ಪೇನ್ ಆಯಿತು ಅಂತ ಹೇಳಿದ್ದು, ಅದೊಂದೇ ಬಾರಿ ಹೇಳಿದ್ದು ಸ್ವಲ್ಪ ಪೇನ್ ಆಯಿತು ಅಂತ ಹೇಳಿದ್ದು ಅಷ್ಟೇ. ಬಿಟ್ಟರೆ ಬಹುಶಃ ತುಂಬ ಕೋಆಪರೇಟ್ ಮಾಡಿ ಒಂದು ಚಿಕಿತ್ಸೆಯನ್ನು ಸಂಪೂರ್ಣ ಪ್ರಯೋಜನ ಪಡ್ಕೊಂಡು ಇದು ಮೊದಲ ಥರನೇ ಆಗಿದ್ದಾನೆ ಹುಡುಗ. ಹಾಗಾಗಿ ನಮಗೆ ತುಂಬ ಹೆಮ್ಮೆ ಇದೆ. ಇಂತಹ ಮಕ್ಕಳು, ಇಂತಹ ವ್ಯಕ್ತಿಗಳು. ನಾವು ಹೇಳಿದಾಗೆ ಅವರು ಈಗ ಡಯಾಬಿಟಿಸನ್ನು ನೋಡ್ತಾ ಇರ್ತೀವಿ. ಎಷ್ಟು ಜನ ಕಾಲು ಈಗ ಅವರು ಮಗಳು ಬಂದಿದ್ದಾರೆ ಇಲ್ಲಿ, ನಮ್ಮೂರಿಂದನೇ ಇಲ್ಲೇ ಇದ್ದಾರೆ. ಅವರು ಕೂಡ ನಮ್ಮೂರಿಂದ ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡೋಗಿ ಈಗ ನಾರ್ಮಲ್ ಆಗಿ ತಿರುಗಾಡ್ತಾ ಇದ್ದಾರೆ. 1 ವರ್ಷದಿಂದ ಅವರು ಬೆಡ್ ರಿಡನ್ ಆಗಿಬಿಟ್ಟಿದ್ರು. ಈ ರೀತಿಯ ಹಲವಾರು ತೊಂದರೆಗಳಿಗೆ ನಾವು ಕ್ಲಾಸಲ್ಲಿ ಅವರಿಗೊಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಈ ವಿಷಯವಾಗಿ ಅವ್ರ ತಂದೆ ಒಂದು 2 ಮಾತನ್ನು ಹೇಳಬೇಕು ಅಂತ ಎಷ್ಟು. ಮೂಲ ಕನ್ನಡಿಗನೇ, ಆದರೆ ಸ್ವಲ್ಪ ಕನ್ನಡ ಸ್ವಲ್ಪ ಕಷ್ಟ ಮಾತಾಡಲಿಕ್ಕೆ ಇತ್ತೀಚೆಗೆ. ಸಾಮಾನ್ಯವಾಗಿ ನಿಮ್ಮ ಮಾತು ಕೇಳಿ ನಮಗೆ ಅವರ ಡಾಕ್ಟರ್ ಮಂಜುನಾಥ್ ಹೇಳಿದಾಗೆ ಆಲ್ರೆಡಿ ವಿಸ್ಮಯ ಆಗೋಗಿದೆ ನಮಗೆ. ಬಹುಶಃ ಹೇಳ್ದಂಗೆ ನಾರಾಯಣ ಅಂತ ನೀವು ಹೇಳ್ದಂಗೆ ಅವರ ತಂದೆ ತಾಯಿ ಬಹುಶಃ ಅವ್ರು ಹುಟ್ಟಿದಾಗೆ ಗೊತ್ತಾಗಿತ್ತು ಅನ್ಸುತ್ತೆ. ವೈದ್ಯೋ ನಾರಾಯಣ ಹರಿಹಿ ಅಂತ ಬಹುಶಃ ಹಾಗಾಗಿ ಹೆಸರಿಟ್ಟಿದ್ದ ಹಂಗೇನೆ. ಅದೊಂದು ಸಣ್ಣ ಆಕ್ಸಿಡೆಂಟ್ ಆಯ್ತು, ಹೌದು. ಬಟ್ ಒಂದು ಹೇಳ್ಬೇಕಂದ್ರೆ ಆವತ್ತಿನ ದಿನ ಸ್ಥಿತಿ ಎಂತ ಅಂತ ಗೊತ್ತಿರಲಿಲ್ಲ. ಬಟ್ ಒಂದೇ ಮಾತು ಹೇಳಿದ್ದವರು, ನಾವಿದ್ವಿ ನೋಡೋಣ. ಅಂಡ್ ಪೇಷನ್ಸ್ ವಾಸ್ ದ ಬೆಸ್ಟ್. ಅಂಡ್ ಇವನು ಕೂಡ ಅಂತ ಒಳ್ಳೆ ಮಗು, ನನ್ನ ಮಗ ಅಂತ ನಾನು ಹೆಮ್ಮೆಗೆ ಹೇಳ್ಬೋದಿಲ್ಲ. ಒಂದೇ ಒಂದು ಇವನ್ ಅನಸ್ತೀಶಿಯಾ ಕೊಡ್ಬೇಕಾದ್ರೆ ಅನಸ್ತೀಶಿಯಾ ಹೇಳಿದ್ರು ತಂದೆ ಕರೀತಿ ಒಂಚೂರು ನೋವತ್ತೆ ಅಂತ. ಮಗು ಇಲ್ಲ, ತೊಂದರೆ ಇಲ್ಲ, ನೀವು ಕೊಡಿ, ನಾನು ತಡ್ಕೋತೀನಿ, ನಂಗೇನು ತೊಂದರೆ ಇಲ್ಲ, ಆಲ್ರೆಡಿ ಸಾಕಷ್ಟು ನೋವು ಕೊಟ್ಬಿಟ್ಟಿದ್ದೀನಿ ಎಲ್ರಿಗೂ. ಒಂದೇ ಒಂದ್ಸಲಿ ಮಾತ್ರ ಅವ್ರು ಹೇಳ್ದಾಗೆ ಅವನು ಸ್ವಲ್ಪ ನೋವು ಅಂತ ಹೇಳ್ದ ಬಿಟ್ರೆ
ಒಂದೇ ಒಂದು ದಿನ ಆಗ್ಲಿ ನೋವಾಗ್ಲಿ ಅದಾಗ್ಲಿ ಅಂತ ಇಲ್ಲ. ಹಿ ಫೇಸ್ ಅವನು ಗೊತ್ತು ನನ್ಗೆ ಹಿಂಗಾಗಿದೆ ಅಂಡ್ ಅನ್ಡೌಟೆಡ್ಲಿ ಹಿ ಸಪೋರ್ಟೆಡ್ ಬಿಗ್ ಟೈಮ್. ನೀವೊಂದು ಮಾತು ಹೇಳಿದ್ರಿ, ನಗುತ್ತಾನೆ ಎಲ್ಲ ಕಾರ್ಯ. ಒಂದು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಸಾಮಾನ್ಯ ಕೇಳಿರ್ಬೋದು, ಮಾತಾಡ್ತಾ ಗೌಡ ಅವರೇಕಾಯಿ ಕಿತ್ತ ಅಂತ. ಆತರ ಇದರಲ್ಲಿ ಮಾತಾಡ್ತಾ ಹೆಗಡೆಯವರು ತಮ್ಮ ವೈದ್ಯಕೀಯ ಏನು ಕರ್ತವ್ಯಗಳಿದೆ ಪ್ರತಿಯೊಂದನ್ನು ಮುಗಿಸಿ ಸುಲಲಿತವಾಗಿ ಗೊತ್ತಾಗದೇ ಇರೋ ಹಾಗೆ ಮಾಡಿ ಮುಗಿಸಿದ್ರು. ಸೊ ಹ್ಯಾಟ್ಸ್ ಆಫ್ ಯುವರ್ ಸಪೋರ್ಟ್ ಸರ್. ಬಹುಶಃ ಅವ್ರು ಆಗದೆ ಬೇರೆ ಯಾರಾಗಿದ್ರು ಅದು ಅಷ್ಟು ಸುಲಭವಾಗಿ ಆಗ್ತಿರ್ಲಿಲ್ಲ. ನಿಮ್ದು ಇನ್ನೊಂದು ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಟಾರ್ಗೆಟ್ ಅಂತ ಇಟ್ಕೊಂಡು ರೀಚ್ ಆಗ್ಲಿಕ್ಕೆ ಮಾತ್ರ ನಾವು ಯೋಚನೆ ಮಾಡ್ತೀವಿ ಹೊರತು ಆ ಜರ್ನಿನ ಎಂಜಾಯ್ ಮಾಡೋದಿಲ್ಲ. ಅಂಡ್ ಅಲ್ಲಿ ನಾವು ನಮ್ಮ ವೈಫಲ್ಯತೆ ನಮ್ಮ ಫೇಲ್ಯೂರ್ ಆಗದೆ ಅಲ್ಲಿ. ನಾನು ನಿಮ್ಮ ದೊಡ್ಡ ಫ್ಯಾನ್ಸ್. ನಾನು ಮ್ಯೂಸಿಷಿಯನ್ ಕೂಡ, ನಾನೊಬ್ಬ ಎ ಗ್ರೇಡ್ ಆರ್ಟಿಸ್ಟ್ ಆಫ್ AR, ಬಟ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು. ನಿಮ್ಮಷ್ಟು ಸಾಧನೆ ನನ್ನ ಕೈಲಿ ಆಗ್ಲಿಲ್ಲ. ನಿಮ್ಮ ತಂದೆದೊಂದು ಮಾತು, ನಾನು ನಿಮಗೆ ಒಂದು ಯೇಸುದಾಸ್ ಕಚೇರಿ ಇತ್ತು ಜಗನ್ಮೋಹನ್ ಪ್ಯಾಲೇಸ್ ಅಲ್ಲಿ, ನಿಮ್ಮ ತಂದೆಯೊಟ್ಟಿಗೆ ಮಾತಾಡುವಾಗ ಒಂದು ಮಾತು ಹೇಳಿದ್ರು, ಅದು ನಂಗೆ ಇವತ್ತು ಕಿವಿಯಲ್ಲಿ ಹಂಗೆ ಇದೆ, ಇವತ್ತು ಅದು ಪದೇ ಪದೇ ಹೇಳ್ತಾನೆ ಇರುತ್ತೆ. ಸಂಗೀತ ಅಭ್ಯಾಸ ಮಾಡಬೇಕಾದ್ರೆ ಸಾಧನೆಗಿಂತಲೂ ಹೋಗೋ ದಾರಿ ಮುಖ್ಯ. ಎಷ್ಟು ಸಂತೋಷ ನೀ ಆ ದಾರಿ ಅನುಭವಿಸ್ತೀಯೋ ಅಷ್ಟು ಸಂತೋಷ ನೀನಿರ್ತೀಯ. ಅದು ಇವತ್ತಿಗೂ ಸತ್ಯ. ಅದು ಸಂಗೀತ ಒಂದೇ ಇಲ್ಲ, ಪ್ರತಿ ಒಂದು ವಿಚಾರದಲ್ಲೂ ನಾವು ತಗೊಳ್ಳೋ ಹಾದಿ ಎಷ್ಟು ಖುಷಿಯಾಗಿರುತ್ತೋ ಅಷ್ಟು ಇಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ನನ್ನ ಗುರುಗಳು ಕೂಡ ಇದ್ದಾರೆ ಇವತ್ತಲ್ಲಿ, KNK ಅವರು. ನಾನು ಚಿಕ್ಕ ಹುಡುಗರಾಗಿದ್ದಲ್ಲೂ ಇದೇ ಮಾತು ಹೇಳ್ತಾ ಇದ್ದೆ, ಎಂಜಾಯ್ ಎವ್ರಿ ಡೇ. ನಾಳೆ ಗೊತ್ತಿಲ್ಲ, ನಿನ್ನೆ ಕರೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಎಂಜಾಯ್, ಅಂಡ್ ದಟ್ಸ್ ವಾಟ್ ಮೈ ಸನ್ ಆಲ್ಸೋ ಡಿಡ್. ಅವನು ಏನಾಗುತ್ತೆ ಮುಂದೆ ಹಿ ಡಿಡ್ಂಟ್ ಥಿಂಕ್, ಬಟ್ ಹಿ ಪುಟ್ ಹಿಸ್ ಲೈಫ್ ಅವರ ಕೋರ್ಟ್ಗೆ, ಅಂಡ್ ಆಫ್ ಕೋರ್ಸ್ ಹಿ ಮೇಕ್ ಅ ಡಿಫರೆನ್ಸ್. ಥ್ಯಾಂಕ್ ಯು. ಅಮೋಘ ವರ್ಷ ಅವರಿಗೆ ಈ ಸಲದ ನಮ್ಮ ಅಲ್ಟಿಮಾ ಬ್ರೇವ್ ಚೈಲ್ಡ್ ಅವಾರ್ಡ್ ಅನ್ನು ಕೊಡ್ತಾ ಇದ್ದೀವಿ. ಅವರು ಮುಂದಿನ ಜೀವನ ಅತ್ಯಂತ ಸುಖಕರವಾಗಿರಲಿ ಮತ್ತು ಬೇರೆಯವರಿಗೆ ಮಾದರಿಯಾಗಿ ಬದುಕಲಿ ಅಂತ ನಾನು ಆಶೀರ್ವಾದ. ಶಂಕರ್ ದೇವರು ಸರ್ ಅವರು ಮಗುವಿಗೆ ಆಶೀರ್ವಾದ ಮಾಡಿದ್ದಾರೆ, ಅವರು ಕೂಡ ಧನ್ಯವಾದಗಳು. ಹಾಗೆ ಅಮೋಘ ವರ್ಷದ 2 ಮಾತು ಹೇಳಲಿಕ್ಕೆ ಇಷ್ಟ. ನಾನು 5ನೇ ತರಗತಿಯಲ್ಲಿ ಇದ್ದೇನೆ. ನನ್ನ ಹೆಸರು ಅಮೋಘ ವರ್ಷ. ನನ್ನ ಅಪ್ಪನ ಹೆಸರು ಅಜಯ್ ಜಿ ಪ್ರಸಾದ್, ಅಮ್ಮನ ಹೆಸರು ರಶ್ಮಿ ಎಸ್, ನನ್ನ ತಂಗಿಯ ಹೆಸರು ಮೇಘ ವರ್ಷ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಈ ಪ್ರೋಗ್ರಾಮ್ ಇಷ್ಟ ಆಯಿತು, ಏಕೆಂದರೆ ನನಗೆ ಹಾಡುಗಳು ಇಷ್ಟ. ನನ್ನ ಆಪರೇಷನ್ ಡಾಕ್ಟರ್ ನಾರಾಯಣ್ ಹೆಗ್ಡೆ ಅವರಿಂದ ಸಕ್ಸಸ್ ಆಯಿತು. ಥ್ಯಾಂಕ್ ಯು ನಾರಾಯಣ್ ಹೆಗ್ಡೆ ಡಾಕ್ಟರ್. ಥ್ಯಾಂಕ್ ಯು ಅಮೋಘ ವರ್ಷ. ನೀನು ಅತ್ಯಂತ ಖುಷಿಯಾಗಿ ನನ್ನ ಹಾಸ್ಪಿಟಲ್ಗೆ ಬರುವಾಗ ಕೂಡ ಎಷ್ಟು ಖುಷಿಯಾಗಿ ಬರ್ತಾ ಇದೆ ಅಂದರೆ, ನನಗೆ ಅಮೋಘ ವರ್ಷ ಬರ್ತಾನೆ ಅಂದರೆ ಒಂದಿನ ಗಿಡ ಹಿಡ್ಕೊಂಡು ಬಂದ, ತಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಒಂದು ಗಿಡ ಕೊಟ್ಟು ಹೋಗಿದ್ದಾನೆ. ಸೊ ಈ ರೀತಿಯ ಅಷ್ಟೊಂದು ಪ್ರಾಣಿ ಅಂದರೆ ಅಷ್ಟೊಂದು ಪಂಚಪ್ರಾಣ ಅಮೋಘ ವರ್ಷನಿಗೆ. ಅವ್ರ ಮನೆ ಹೋದರೆ ಮಿನಿ ಝೂ ಥರ ಇದೆ, ಎಲ್ಲ ರೀತಿಯ ಪ್ರಾಣಿಗಳಿದ್ದಾವೆ. ಅಷ್ಟೊಂದು ಖುಷಿಯಾಗಿ ಬರ್ತಾ ಇದ್ದಾರೆ. ಅವರ ಪೇರೆಂಟ್ಸ್ ಸಪೋರ್ಟ್ ಇದು ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ನಾವು ಟ್ರೀಟ್ಮೆಂಟ್ ಕೊಡುವಾಗ ಅವರ ಫ್ಯಾಮಿಲಿ ಸಪೋರ್ಟ್ ನಾವು ಎಷ್ಟು ಮಾಡ್ತೀವೋ ಅದಕ್ಕಿಂತ ಹೆಚ್ಚು ಫ್ಯಾಮಿಲಿ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೈಕಾಲಜಿಕಲ್ ಸಪೋರ್ಟ್ ಇರ್ಬೋದು ಅಥವಾ ಬೇರೆ ಎಲ್ಲ ರೀತಿಯ ಡಾಕ್ಟರ್ ಜೊತೆ ಒಂದು ಸಹಕಾರ ಮಾಡೋದು ಟ್ರೀಟ್ಮೆಂಟಲ್ಲಿ, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅವರೇ ವೈದ್ಯರಾಗಿದ್ದರಿಂದ ಅವರಿಗೆಲ್ಲ ಗೊತ್ತಿತ್ತು, ಹಾಗಾಗಿ ನಮಗೇನು ಕಷ್ಟ ಆಗಿಲ್ಲ. ಬಟ್ ಬೇರೆ ಫೀಲ್ಡಲ್ಲಿ ಇರೋರು ಕೂಡ ವೈದ್ಯಕೀಯ ವೃತ್ತಿಯಲ್ಲಿ ಕೆಲವೊಂದು ಸಡನ್ ಆಗಿ ಬೇರೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಇದನ್ನೇ ಎಕ್ಸಾಂಪಲ್ ತಗೊಂಡ್ರೆ, ಇವನನ್ನೇ ಈಗ ನಾವು ಈ ಬೆಲೂನ್ ಹಾಕಿರ್ತೀವಿ ಒಳಗಡೆ, ಅದು ಏನೋ ಇನ್ಫೆಕ್ಷನ್ ಆಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ವಿಜಯಶಂಕರ್ ಸರ್ ಬಂದಿದ್ದಾರೆ, ದಯವಿಟ್ಟು ಅವರಿಗೊಂದು ಎಲ್ಲ ಜಪಾಳ ಮೂಲಕ ನಮ್ಮ ನೆಚ್ಚಿನ ನಾಯಕರು ಸರ್
ನಮ್ಮ ಡಾಕ್ಟರ್ ರವೀಂದ್ರನಾಥ್ ಸರ್ ಕೂಡ ಬಂದಿದ್ದಾರೆ. ಅವರು ಕೂಡ ನಾನು ಈ ಒಂದು ಸಭೆಗೆ ಸ್ವಾಗತ ಕೋರುತ್ತೇನೆ. ಸೊ ಇಷ್ಟು ಹೇಳ್ತಾ, ಅಂತಹ ಒಂದು ಸಂದರ್ಭದಲ್ಲಿ ಪೇರೆಂಟ್ಸ್ ಮತ್ತು ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆಲ್ಲ ನಿಟ್ಟಿನಲ್ಲಿ ಒಂದು ಆದರ್ಶ ಚಿಕಿತ್ಸೆಯಾಗಿ, ನಮಗೆ ಒಂದು ಮಾದರಿ ಚಿಕಿತ್ಸೆಯಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಒಂದು ಪೇಷಂಟ್ ಇಷ್ಟು ಚೆನ್ನಾಗಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನೊಬ್ಬನೇ ಕಾರಣಕ್ಕರ್ತ ಅಲ್ಲ, ಎಲ್ಲ ಆ ಒಂದು ವಾತಾವರಣ, ಅವರ ಪೇರೆಂಟ್ಸು, ಒಂದು ಸಪೋರ್ಟ್, ಒಂದು ಪೇಷಂಟ್ ರೀತಿ ಸಪೋರ್ಟ್ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಈಗ ನಮ್ಮ ಶಂಕರ್ ದೇವನೂರು ಸರ್ ಅವರ ಒಂದು 4 ಮಾತನ್ನು ಕೇಳಿಬಿಟ್ಟು ಆಮೇಲೆ ನಮ್ಮ ನಟರಾಜ್ ಸರ್ ಅವರು ಕೂಡ, ಸರ್ ತಾವು ತಮ್ಮ ಮಾತನ್ನು ನಾನು ಹಲವಾರು ವೇದಿಕೆಗಳಲ್ಲಿ ಕೇಳಿದ್ದೇನೆ. ಇವತ್ತು ವೃತ್ತಿಯಾಚನ ಜೀವನ ಅದರ ಕುರಿತಾಗಿ ಒಂದು ತಮ್ಮ ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಜಗವೆಲ್ಲ ಕೂಡಲ ಸಂಗಮ, ಜಗವಿದೆಲ್ಲವೂ ಜಗಮ. ಕಾವ್ಯಂದರ ಈ ಮಾತುಗಳನ್ನು ಸಂಸ್ಕೃತ ತುಂಬ ಶಿಷ್ಟಾಚಾರ, ಸೌಂದರ್ಯ, ಸಾತ್ವಿಕ ಬದುಕನ್ನು ಮೈಗೂಡಿಸಿಕೊಂಡ ಮಾನವೀಯ ವೈದ್ಯರಾದಂಥ ಡಾಕ್ಟರ್ ನಾರಾಯಣ ಹೆಗ್ಡೆಯವರು, ಶಿಲ್ಪಾ ಹೆಗ್ಡೆಯವರು ಆಯೋಜಿಸಿರ್ತಕ್ಕಂಥ ಈ ಮಾನವೀಯ ಕಾರ್ಯಕ್ರಮದಲ್ಲಿ ಸುಚೇಂದ್ರ ಪ್ರಸಾದ್ ಅವರು ಮಾನವೀಯವಾಗಿ ಮಾತನಾಡಿದ್ದಾರೆ. ಈಗಾಗಲೇ ನನ್ನ ಆತ್ಮೀಯರಾದಂಥ ವಿಜಯಶಂಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇಲ್ಲಿ ಎಲ್ಲರೂ ನಮ್ಮವರೇ, ಯಾಕೆಂದರೆ ನನ್ನ ತವರು ಜಿಲ್ಲೆಯ ಕಾರ್ಯಕ್ರಮ ಅಂತ ನಾನು ಪರಿಭಾವಿಸ್ತೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಕಾಳಿ ಜಲವಿದ್ಯುತ್ ಯೋಜನೆಯಲ್ಲಿ ನಾನು ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಆ ಭಾಗದ ಮಣ್ಣಿನೊಂದಿಗೆ, ಜನರೊಂದಿಗೆ ನಾನು ಬೆರೆತಿದ್ದ ಅನುಭವ. ಸರುದಿಯರೇ, ನಮ್ಮ ಪರಂಪರೆಯಲ್ಲಿ ಒಂದು ಮೌಲಿಕ ಮಾತಿದೆ, ತುಂಬ ಮೌಲಿಕ ಮಾತು. ಹುಟ್ಟುತ್ತ ಮಗುವಾಗಿ, ಬೆಳೆಯುತ್ತ ಸಾಧಕನಾಗಿ, ಕೊನೆಯಲ್ಲಿ ಬೆಳಕಾಗಿ ನಿಲ್ಲುವುದೇ ಭಗವಂತ ಮನುಷ್ಯನಿಗೆ ಕೊಟ್ಟಿರುವ ಒಂದು ಮಹತ್ವದ ಸಂದೇಶ. ಬದುಕು ಬೆಳಕಾಗಬೇಕು, ಬದುಕು ಬಯಲಾಗಬೇಕು, ಇದು ಜೀವನ. ಅದಕ್ಕಾಗಿ ಸುತ್ತ ಮುತ್ತ ಸಾವಿರಾರು ಉದಾಹರಣೆಗಳನ್ನು ನಮ್ಮ ಮುಂದೆ ಹರಡಿದ್ದಾರೆ. ನಮ್ಮ ಮನೆಯು ನಿಮ್ಮೆಲ್ಲರ ಮನೆಯ ಮುಂದೆಯೂ ಒಂದು ಮಲ್ಲಿಗೆಯನ್ನು, ಒಂದು ಸಂಪಿಗೆಯನ್ನು ನಾವು ನೆಡುತ್ತೇವೆ. ಅದು ಎತ್ತರವಾಗಿ ಸೊಂಪಾಗಿ ಬೆಳೆಯುತ್ತದೆ. ತನ್ನ ವರ್ಷದ ಸಾಧನೆಯನ್ನು ಒಂದು ಮೊಗ್ಗಿನಲ್ಲಿ ಕೂಡಿಡುತ್ತದೆ. ಆ ಮೊಗ್ಗು ಕಾಲಾಂತರದಲ್ಲಿ ಅರಳಿ ಅದರ ಪರಿಮಳ, ಅದರ ಸಂಭ್ರಮ ಸೀಮಾತೀತವಾಗಿ, ಪೂರ್ಣವಾಗಿ ಈ ನಿಸರ್ಗದಲ್ಲಿ ಹರಡಿಬಿಡುತ್ತದೆ. ತಾನು ನಿಂತ ನೆಲೆಯಲ್ಲೇ ಒಂದು ಸಾಮಾನ್ಯವು ಈ ಜಗತ್ತನ್ನು ಸುಂದರಗೊಳಿಸುತ್ತದೆ, ಪರಿಮಳಗೊಳಿಸುತ್ತದೆ. ನಮ್ಮ ಬದುಕು ಕೂಡ ಹೂವಿನಂತಾಗಬೇಕು, ಇದು ಜೀವನ. ಈ ಹೂವಿನ ಪ್ರತೀಕವೇ ನಮ್ಮ ನಾರಾಯಣ ಹೆಗ್ಡೆಯವರು, ಶಿಲ್ಪ ಹೆಗ್ಡೆಯವರು ಅಂತ ನಾನು ಪರಿಭಾವಿಸ್ತೇನೆ. ಯಾಕೆಂದರೆ ವಿಜ್ಞಾನದ ಬುದ್ಧಿ, ತತ್ವಜ್ಞಾನದ ಮನಸ್ಸು, ಕವಿ ಹೃದಯ, ಈ 3
ಮೌಲ್ಯಗಳು ಮುಪ್ಪರಿಗೊಂಡಂತಹ ವ್ಯಕ್ತಿತ್ವ ಇದ್ದರೆ ನಾನು ಕಂಡ ಹಾಗೆ ಡಾಕ್ಟರ್ ನಾರಾಯಣ ಹೆಗ್ಡೆ ಅವರ ಇದು ಬಹಳಷ್ಟು ಮುಖ್ಯವಾದದ್ದು. ಅವರ ಮಾತಿನ ಎಡೆಯನ್ನೇ ಇಟ್ಕೊಂಡು ನಾನು ನನ್ನ ಮಾತುಗಳನ್ನು ವಿಸ್ತರಿಸ್ತೇನೆ. ಕಾಡು ಮೇಡು ವನ್ಯ ಪ್ರಾಣಿಗಳು ಇರುವವರಿಗೆ ಮಾತ್ರ ಈ ಭೂಮಿ ಮನುಷ್ಯನಿಗೆ ಆಶ್ರಯವನ್ನು ನೀಡಲಿದೆ. ಈ ಮಾತನ್ನು ತಾತ್ವಿಕವಾಗಿ ಸಾತ್ವಿಕವಾಗಿ ಭಾವನಾತ್ಮಕವಾಗಿ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಒಂದು ಕಾಲದಲ್ಲಿ ಮನುಷ್ಯ ಪೂರ್ವದಲ್ಲಿ ನಮ್ಮ ಹಿರಿಯರು ಈ ನಿಸರ್ಗದೊಂದಿಗೆ ತಮ್ಮ ಬದುಕನ್ನು ಏಕೀಕರಿಸಿಕೊಂಡು ಬದುಕ್ತಾ ಇದ್ದಾರೆ. ಅವರಿಗೆ ನಿಸರ್ಗ ಬೇರೆಯಲ್ಲ, ನಮ್ಮ ಬದುಕು ಬೇರೆಯಲ್ಲ. ಹಾಗಾಗಿಯೇ ಕಲೆ, ಸಾಹಿತ್ಯ, ಸಂಸ್ಕೃತಿ, ಒಲುಮೆ ಇವೆಲ್ಲವೂ ಈ ನೆಲದಲ್ಲಿ ಉದ್ಭವವಾಗೋದಕ್ಕೆ ಕಾರಣ ಆಯಿತು. ಆದರೆ ಬರುತ್ತ ಮನುಷ್ಯರು ಕಲಿತಂಥವರು, ಮಹಾನ್ ನಾಗರಿಕರು ಯಂತ್ರ ನಾಗರಿಕತೆಯ ವಿಸ್ತರಣೆಯಲ್ಲಿ ಅಭಿವೃದ್ಧಿಶೀಲತೆಯ ಹೆಸರಿನಲ್ಲಿ ನಿಸರ್ಗಕ್ಕೂ ತನಗೂ ಇದ್ದಂಥ ಒಕ್ಕಳ ಬಳ್ಳಿಯ ಸಂಬಂಧವನ್ನು ಕಡಿದುಕೊಂಡು ಕರುಳ ಬಳ್ಳಿಯ ಸಂಬಂಧವನ್ನು ದೂರ ಮಾಡಿಕೊಂಡು ಅದರ ಶ್ಯಾಮಲತೆಯನ್ನು ಹಾಳು ಮಾಡಿ ಆರ್ಥಿಕ ಅವಿವೇಕತನದಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ, ಇದೇ ಜಗತ್ತಿನ ದೊಡ್ಡ ದುರಂತ. ನಿಸರ್ಗ ನನ್ನ ವ್ಯಕ್ತಿತ್ವದ ವಿಸ್ತರಣೆ ಎನ್ನುವುದನ್ನು ನಮ್ಮ ವಚನಕಾರರು, ಕನಕದಾಸರು, ಅನೇಕ ಸಂತರು, ಶಿರಗಳು ನಮಗೆ ಕಟ್ಟಿಕೊಂಡಿದ್ದಾರೆ. ಅಂತಹ ಸಂದಿಗ್ಧತೆಯಲ್ಲಿ ಕಾಡನ್ನು ಬೆಳೆಸುವುದರ ಮುಖಾಂತರ ಸಾಮಾಜಿಕ ಬದ್ಧತೆಯನ್ನು ಹಿಡಿದುಕೊಂಡು ಸೇವೆಯಲ್ಲಿ ಆಧ್ಯಾತ್ಮವನ್ನು, ದೇವರನ್ನು ಕಾಣುವ ವೈದ್ಯರಿದ್ದರೆ ನಾನು ಕಂಡ ಹಾಗೆ ನಾರಾಯಣ ಹೆಗ್ಡೆ. ರಾಮಾನುಜಂ ಅವರು ಒಂದು ಕವಿತೆಯಲ್ಲಿ ಬರುತ್ತಾರೆ ಮನುಷ್ಯನ ಕ್ರೌರ್ಯದ ಕುರಿತು. ಕತ್ತಲೆ ಸರಿದು ಬೆಳಗಾಯಿತು, ಕಿಟಕಿ ಬಾಗಿಲುಗಳನ್ನು ತೆರೆದೆ, ಮನೆಯ ಮುಂದೆ ಮರ, ಮರದ ಎಲೆಯಲ್ಲಿ 4 ಮುತ್ತುಗಳು. ಒಡನೆ ಮರ ನುಡಿಯಿತು, ಛೇ ಹಾಗೇನಿಲ್ಲಪ್ಪ, ಕತ್ತಲೆ ಸರಿದು ಬೆಳಗಾಯಿತು, ಇನ್ನಾವ ಕ್ಷಣದಲ್ಲಿ ಈ ಮನುಷ್ಯನೆಂಬ ಕ್ರೂರ ಪ್ರಾಣಿ ಕೊಡಲಿ ಮಚ್ಚುಗಳನ್ನು ಹಿಡಿದು ನನ್ನ ಒಡಲ ಬಸಿರನ್ನು ಕಡಿಯುವೆನೆಂದು ಹೆದರಿದ ಬೆಳ್ಳಂ ಬೆಳಗಿನ ಬೆವರ ಹನಿ ಅವು ಮುತ್ತಲ್ಲ, ಅವು ಮುತ್ತಲ್ಲ. ನಿಸರ್ಗವೂ ಕೂಡ ಮನುಷ್ಯನ ಕ್ರೌರ್ಯಕ್ಕೆ ಬೆಚ್ಚು ಬೀಳುವ ಸ್ಥಿತಿಯಲ್ಲಿ ಆಧುನಿಕ ಜಗತ್ತು ಬರದಿಂದ ಸಾಗ್ತಾ ಇದೆ. ನಾವು ಭೌತಿಕವಾಗಿ ಮುಂದುವರೆದರೂ ಕೂಡ ನೈತಿಕವಾಗಿ ಸೋತಿದ್ದೇವೆ. ನಮ್ಮ ಪರಂಪರೆಯ ಬೇರುಗಳ ಪರಿಚಯ ಇವತ್ತು ಮಕ್ಕಳಿಂದ ವಂಚಿತವಾಗಿದೆ. ಯಾವಾಗ ಪರಂಪರೆಯ ಬೇರುಗಳ ಪರಿಚಯವನ್ನು ನಮ್ಮ ಮಕ್ಕಳಿಗೆ ಮಾಡಿಕೊಂಡು ಅವು ತಾಯಿಯಿಂದ ಪರಿತ್ಯಕ್ತಗೊಂಡಂತಹ ಸ್ಥಿತಿಯಲ್ಲಿರುತ್ತವೆ. ಎಷ್ಟು ಕಾರಿದ್ರೇನು, ಎಷ್ಟು ಬಂಧನ ಇದ್ರೇನು, ಎಷ್ಟು ಸಂಪತ್ತಿದ್ರೇನು. ಬೆಳಿಗ್ಗೆ ನಮ್ಮ ಸುಹಾನಿ ಮೋನಿಷಾ ಯೋಗವನ್ನು ಮಾಡಿದ್ರು. ಏನು ಗೊತ್ತಿಲ್ಲ, ಇದನ್ನು ನಾವು ಸಂಸ್ಕಾರ ಅಂತ ಹೇಳ್ತೀವಿ. ಸಂಸ್ಕಾರ ಅಂದರೆ ಹೋಳಿಗೆ ಇದ್ದ ಹಾಗೆ ಒಬ್ಬಿಟ್ಟು. ಹೂರ್ಣ ಸಂಸ್ಕೃತಿ, ಸಂಸ್ಕಾರ. ಹೂರ್ಣ ಮೇಲ್ಗಡೆ ಪದಗಳಿದೆಯಲ್ಲ, ತೋರಣ ಅದು ಮೈದಾ. ನಮ್ಮ ಪದವಿಗಳು, ನಮ್ಮ ಅನಾಧಿಕಾರಗಳು ತೋರಣ ಇದ್ದಾಗೆ. ತೋರಣ ಕೆಟ್ಟರು ಪರವಾಗಿಲ್ಲ, ಹೂರ್ಣವನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಇದು ಜೀವನ. ಹೌದಲ್ಲ? ಸಂಸ್ಕಾರ ಬೇಕು, ಸಂಸ್ಕೃತಿ ಬೇಕು. ಸಂಸ್ಕೃತಿ ಅಂದರೆ ಏನಲ್ಲ, ಜನ ಸಮುದಾಯದ ಮನಸ್ಸನ್ನು ಪೋಷಿಸುವ ದಾರ. ಪ್ರತಿ ದಾರದ ಎಳೆಯೂ ಕೂಡ ಅಂತರಂಗದಿಂದ, ಮೈತ್ರಿಯಿಂದ, ಕಾರುಣ್ಯದಿಂದ ಕೂಡಿರುತ್ತದೆ. ಇದು ತಾಯಿಯ ಅಂತಃಕರಣ. ಪ್ರತಿಯೊಬ್ಬ ಪುರುಷನ ಹೃದಯದಲ್ಲಿ ಆ ಸ್ತ್ರೀ ಸಂವೇದನೆ ಇದ್ದಾಗ ಮಾತ್ರ ಅಲ್ಲಿ ಬೆಳಕಾಗ್ತದೆ. ಸ್ತ್ರೀ ಅಂತಂದರೆ ಅದು ಲಿಂಗ ಅಲ್ಲ, ಅದು ಗುಣವಾಚಕ. ಕವಿವರಿಯರು ಬರೀತಾರೆ, ತಾಯಿಯ ಹೊಡೆತ. ಕೊಡೆಯಿಲ್ಲದೆ ಮಳೆಯಲ್ಲಿ ನೆನೆದು ಬಂದೆ. ಕೊಡೆ ಎಂದರೆ
ಛತ್ರಿ. ಕೊಡೆಯಿಲ್ಲದೆ ಮಳೆಯಲ್ಲಿ ನೆನೆದು ಬಂದೆ. ಅಪ್ಪ ಬೈದರು, ಅಣ್ಣ ಬೈದರು, ತಮ್ಮ ಬೈದರು. ಆದರೆ ನನ್ನವ್ವ ತನ್ನ ಸೀರೆಯ ಸೆರಗಿನಿಂದ ನನ್ನ ತಲೆಯನ್ನು ಒರೆಸುತ್ತಾ ಚೆನ್ನಾಗಿಯೇ ಬೈದರು ನನ್ನ ಮಳೆಯನ್ನ. ಇದು ಅಂತಃಕರಣ. ಈ ಭಾವ ನಮ್ಮದಾಗಬೇಕು, ಈ ಬದುಕು ನಮ್ಮದಾಗಬೇಕು. ಜಿತೇಂದ್ರ ಪ್ರಸಾದ್ ಹೇಳಿದ್ದಾರೆ, ಅರಿವಿನ ಬೆಳಕು, ಮಾನವ ಸಂಬಂಧ. ಇದನ್ನು ಹೆಗಡೆಯವರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೇ ಒಂದು ವಿಚಾರವನ್ನು, ಯಾವುದೇ ಒಂದು ಚಿಂತನೆಯನ್ನು ನಾವು ವಿಸ್ತರಿಸಬೇಕು ಅಂದರೆ ಮಾನವ ಸಂಬಂಧ ಗಟ್ಟಿಯಾಗಬೇಕು, ಬಳಗ ಪ್ರಜ್ಞೆ ಗಟ್ಟಿಯಾಗಬೇಕು. 19ನೇ ಶತಮಾನದ ಮೆಡೋನಾ ಶ್ರೇಷ್ಠ ನರ್ತಕಿ. ಆಕೆಯನ್ನು ಒಬ್ಬರು ಸಂದರ್ಶಿಸಿದ ಹೇಳ್ತಾರೆ, ನೀವು ಯಾಕೆ ಈ ಕಲಾಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರಿ? ಆಕೆ ಒಂದು ಮೌಲಿಕ ಮಾತನ್ನು ಹೇಳ್ತಾರೆ, ಆರ್ಟ್ಸ್ ಆರ್ ನಾಟ್ ಅಟ್ ಆಲ್ ನೆಸೆಸರಿ. ವಾಟ್ ಈಸ್ ನೆಸೆಸರಿ ಫಾರ್ ಎ ಮ್ಯಾನ್ ಇಸ್ ಟು ಲವ್ ಮ್ಯಾನ್ಕೈಂಡ್ ಅಂಡ್ ಬುದ್ಧ ಅಂಡ್ ಕೃಷ್ಣ ಅಂಡ್ ಸೇಸ್. ಕಲೆ ಅನ್ನೋದು ಮನುಷ್ಯನಿಗೆ ಬೇಕಾಗಿಲ್ಲ. ಯಾರು ಬುದ್ಧನಂತೆ, ಕ್ರಿಸ್ತನಂತೆ, ಸಂತರಂತೆ ಮನುಷ್ಯರನ್ನ ಈ ಮನುಕುಲವನ್ನು ಪ್ರೀತಿಸ್ತಾರೋ ಅವರಿಗೆ ಕಲೆ ಬೇಕಾಗಿಲ್ಲ. ಆದರೆ ಕಲೆ, ಸಾಹಿತ್ಯ, ಸಂಗೀತ ಅನ್ನೋದು ನಮಗಳಿಗೆ ಬೇಕಾಗಿದೆ. ಯಾಕೆಂದರೆ ಮನುಷ್ಯನನ್ನ ಪ್ರೀತಿಸುವ ಸಲುವಾಗಿ, ಮಾನವೀಯ ಅಂತಃಕರಣವನ್ನು ನಮ್ಮ ಹೃದಯದಲ್ಲಿ ನೆಲೆಸಲು ಸಲುವಾಗಿ ನಮಗೆ ಕಲೆ, ಸಾಹಿತ್ಯ ಇವು ಬೇಕಾಗಿದೆ. ಗಂಗಾಧರ ಚಿತ್ತಾದರು ಒಂದು ಮಾತನ್ನು ಹೇಳ್ತಾರೆ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ. ಆ ಮನುಷ್ಯರಾಗಲು ನಮಗೆ ಇಂಥ ಕಾರ್ಯಕ್ರಮಗಳು ಅನಿವಾರ್ಯ. ಆತ್ಮೀಯರೇ, ಈ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಇದೊಂದು ಜೀವ.